ಅನರ್ಥನೇ ಹೊರತು ನಿಜವಾದ ಇನ್ನೇನಾಗಲ್ಲ ಅಂದಾಗ ಏನನ್ನ ತಿಳುವಳಿಕೆ ಇರೋ ಮಾತಿಂದ ಇದು ದುಡ್ಡೇ ದೊಡ್ಡಪ್ಪ. ದುಡ್ಡಿದ್ದವನೇ ದೊಡ್ಡಪ್ಪ. ಯಾರಪ್ಪ ದೊಡ್ಡಪ್ಪ ಅಂದರೆ ಯಾರತ್ತು ದುಡ್ಡಿದ್ದು ಅವನೇ. ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಯಾರು ಹೆಚ್ಚಿಗೆ ಸಂಪಾದಿಸ್ತಾರೋ ಅವನಿಗೆ ಬೆಲೆ. ಇನ್ನೊಬ್ಬ ಸ್ವಲ್ಪ ಕಮ್ಮಿ ಸಂಪಾದನೆ ಮಾಡ್ತೀನಿ ಅಂದರೆ ಅವ್ನು ಕೇರ್ ಮಾಡ. ಆಶ್ರಮಗಳಲ್ಲೂ ಅಷ್ಟೇ. ವೈರಾಗ್ಯ ಮೂರ್ತಿ ಗುರು ಹೇಳಿದ ಚೆನ್ನಾಗಿ ಅರ್ಥ ಮಾಡಿಕೊಡ್ತಾನೆ, ಗುರು ಸೇವೆ ಮಾಡಿಕೊಂಡು ಹಾಯಾಗಿ ತಿಳ್ಕೊಂಡಿದ್ದಾನೆ ಅಂದರೆ ಅವನು ತೊಗೊಂಡಾಗ ಗಂಗೆನಲ್ಲಿ ಬಿಸಾಡು. ಯಾತಕ್ಕೆ ಅವನು ಏನು ಪ್ರಯೋಜನ ಅವನಿಂದ ಅಂತಾರೆ. ಮತ್ತು ಇನ್ನೊಬ್ಬ ಗುರು ಹೇಳಿದ್ದು ಏನು ಕೇಳೋದಿಲ್ಲ, ಸೇವೆನೂ ಮಾಡಲ್ಲ, ಏನೂ ಮಾಡಲ್ಲ. ಬಟ್ ಹೊರಗಡೆ ಹೋಗ್ತಾನೆ, ಒಂದು ಸ್ವಲ್ಪ ಓಡಾಡ್ಕೊಂಡು ಭಜನೆ ಗೀಜನೆ ಮಾಡಿ ದುಡ್ಡು ತರ್ತಾನೆ. ಆ ದುಡ್ಡು ತರ್ತಾನೆ ನೋಡಿ, ಅವನಿಗೆ ಬೆಲೆ ಆಶ್ರಮದಲ್ಲಿ ತತ್ವ ತಿಳ್ಕೊಂಡು ಅವನಿಗೆಲ್ಲ. ಏಕೆಂದರೆ ದುಡ್ಡು ಅನ್ನತಕ್ಕ ಆ ರೀತಿ ಒಂದು ಮನುಷ್ಯನ ತಪ್ಪ ಅಭಿಪ್ರಾಯ ಮುಳುಗಿಸ್ಬಿಟ್ಟಿದೆ. ದುಡ್ಡು ಬೇಕು. ದುಡ್ಡಿನಲ್ಲಿರತಕ್ಕಂಥದ್ದು ಒಂದೇ ಒಂದು ಗುಣ ಏನಪ್ಪ ಅಂದರೆ, ನಮಗೆ ಬೇಕಾಗಿರ್ತಕ್ಕಂಥ ವಸ್ತು ಮಾರ್ಕೆಟಲ್ಲಿದ್ದರೆ ನಾವು ಕೊಂಡ್ಕೋಬೋದು. ಇದೊಂದು ಗುಣ ಬಿಟ್ಟರೆ ಇನ್ನೆಲ್ಲ ದುರ್ಗುಣಗಳೇ. ನಮಗೆ ಬೇಕಾದಂಥ ವಸ್ತು ಮಾರ್ಕೆಟಲ್ಲಿದ್ದರೆ ಕೊಂಡ್ಕೋಬೋದು. ಅದೊಂದು ಬಿಟ್ಟರೆ ಅದು ಯಾರು ಕಂಡುಹಿಡಿದೋ ಇದು ದುಡ್ಡು. ನಿಜವಾಗ್ಲೂ ಅವನು ನನಗನ್ಸುತ್ತೆ ಪ್ರಪಂಚಕ್ಕೆ ಭಾಳಷ್ಟು ದ್ರೋಹ ಮಾಡ್ದ ಈ ದುಡ್ಡು ಕಂಡುಹಿಡಿದು. ಅದೇನೋ ಸಿಸ್ಟಮ್ ಇತ್ತು ಅಂತಾರೆ, ಬಾರ್ಟರ್ ಸಿಸ್ಟಮ್. ಅದೇ ಸಾಕಾಗಿತ್ತು. ಯಾವಾಗ ಈ ದುಡ್ಡು ಕಂಡುಹಿಡಿದ್ನೋ, ಇವನು ಕಂಡುಹಿಡಿದಂಥ ದುಡ್ಡು ಇವನ್ನೇ ಹಿಡ್ಕೊಂಡ್ಬಿಡ್ತು. ಅದ ಕಾರಣ ದುಡ್ಡು ಅವಶ್ಯಕತೆ ಇದೆ. ಎಷ್ಟು ಮಾತ್ರ ನಮ್ಮ ಜೀವನಕ್ಕೆ ಏನನ್ನ ಬೇಕಾಗಿರ್ತಕ್ಕಂಥ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ತಗೋಬೋದು. ಇಲ್ಲ ಅಂದರೆ ನೀವು ನೋಡಿ, ಎಲ್ಲ ಹಂತದಲ್ಲೂ ಭಯ ದುಃಖನೇ ಇದೆ ಅದರಲ್ಲಿ. ಅರ್ಥಾನಾಮಾರ್ಜನೆ ದುಃಖಂ ಆರ್ಜಾನಾಂ ಚ ರಕ್ಷಣೆ ನಾಶೇ ದುಃಖಂ ವ್ಯಯೇ ದುಃಖಂ ಕಿಮರ್ಥಂ ದುಃಖ ಭಾಜನಂ. ಸಂಪಾದಿಸಬೇಕಾದ್ರೆ ದುಃಖ, ಹೌದಾ? ಆರ್ಜನೆ ದುಃಖಂ, ಅರ್ಥಾನಾಂ ಆರ್ಜನೆ ದುಃಖಂ ಆರ್ಜಾನಾಂ ಚ ರಕ್ಷಣೆ. ಸಂಪಾದನೆ ಮಾಡಿ ರಕ್ಷಣೆ ಮಾಡ್ಕೋಬೇಕಾದ ದುಃಖ. ಇದು ಮಹಾಭಾರತದಲ್ಲಿ ಯಾವಾಗ ಬಂದಿದ್ದು ಈ ಶ್ಲೋಕ ಇವತ್ತಿಗೂ ಸತ್ಯ. ಸಂಪಾದನೆ ಮಾಡಿದ ದುಡ್ಡನ್ನು ಜೋಬಲ್ಲಿ ಇಟ್ಕೊಂಡು ಓಡಾಡಿದ್ರೆ ಪ್ರಾಣ ಭಯ, ಹೌದಾ? ಇಲ್ಲ ಹೋಗಲಿ ಮನೆಯಲ್ಲೇ ಇಟ್ಕೊಳ್ಳೋದು ರಾತ್ರಿ ಹೊತ್ತು ನಿದ್ದು ಬರೋಲ್ಲ. ಹೋಗಿ ಬ್ಯಾಂಕಲ್ಲಿ ಹಾಕೋಣ ಅಂದರೆ ಸರಿಯಾಗಿ ಬಡ್ಡಿ ಬರೋಲ್ಲ. ಹೋಗಿ ಯಾರನ್ನ ನಮ್ಮ ಫ್ರೆಂಡ್ಸ್ಗೋ ಬಂದು ಒಳಗೋಕ್ಕೆ ಬಡ್ಡಿ ಕೊಡೋಣ ಅಂದರೆ ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ವೀರಭದ್ರ. ಮತ್ತು ಯಾರು ಸಾಲ ತಗೊಂಡು ಅಸಲು ಕಟ್ಟಲಿಲ್ಲ ಬಡ್ಡಿನೂ ಕಟ್ಟಲಿಲ್ವೋ ಅವ್ರಿಗೆ ಗೌರ್ಮೆಂಟ್ನವ್ರು ಹಾರ ಹಾಕ್ತಾರೆ, ಸಾಲ ಕೊಟ್ಟವನ್ನ ಜೈಲಿಗೆ ಹಾಕ್ತಾರೆ. ಸೊ ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಳೋದು? ಅರ್ಥ ನಾವು ಆರ್ಜನೆ ದುಃಖಂ ರಕ್ಷಣೆ ದುಃಖಂ ವ್ಯಯ. ಖರ್ಚು ಮಾಡಿಬಿಟ್ವಿ. ಯಾವುದೋ ಇಂಥ ಒಂದು ಊರಲ್ಲಿ ಒಂದು ಮನೆ ಕಟ್ಟಿದ್ದಾರೆ. ನಾವು ಹೋಗ್ತೀನಿ, ಅಲ್ಲಿ ಒಂದು ಸಪ್ರೇಟ್ ರೂಮು ಇದೆ, ಅಲ್ಲಿ ಇರ್ತೀನಿ. ಭಾಳ ಚೆನ್ನಾಗಿ ಕಟ್ಟಿದ್ದೀರ ಮನೇನ. ನೀವು ಬೆಂಗಳೂರಲ್ಲಿ ಕಟ್ಟಿ ಚೆನ್ನಾಗಿತ್ತು, ಬೆಲೆ ಇರೋದು ಇದಕ್ಕೆ. ಈ ಹಳ್ಳಿನಲ್ಲಿ ಕಟ್ಟಿದ್ದೀರ ಅಂದರೆ, ಅಯ್ಯೋ ಸ್ವಾಮೀಜಿ ಭಾಳ ಮೋಸ ಆಗೋಗ್ಬಿಡ್ತು, ಕಾಂಟ್ರಾಕ್ಟ್ ಭಾಳ ಮೋಸ ಮಾಡ್ದ, ಇಷ್ಟು ಖರ್ಚಾಗ್ಬಿಡ್ತು. ಅದೇ ನಾವು ಖರ್ಚು ಮಾಡ್ತೀವಿ, ಆ ಖರ್ಚಿಗೆ ಜ್ಞಾಪಿಸ್ಕೊಂಡಾಗೆಲ್ಲ ಹಿಂಸೆ. ಖರ್ಚು ಜ್ಞಾಪಿಸ್ಕೊಂಡಾಗೆಲ್ಲ ಹಿಂಸೆ. ದಿವಸ ಮನೆಯಲ್ಲೇ ತಿಂದು ತಿಂದು ಬೇಸರ. ಗಂಡಸರಿಗೆ ಹೆಂಗಸರಿಗೆ ಮಾಡಿ ಮಾಡಿ ಬೇಸರ. ಸರಿ ಒಂದು ದಿವಸ ನಡೀರಿ ಹೋಟ್ಲಿಗೆ ಹೋಗಿ ತಿನ್ನೋಣ ಅಂತಾರೆ, ಹೋಗ್ತಾರೆ. ಒಬ್ಬರು ಒಂದೊಂದೇ ಐಟಮ್ ಆರ್ಡ್ರ್ ಮಾಡ್ತಾರೆ. ಒಂದು ಜಾಮೂನು, ಒಂದು ಜಿಲೇಬಿ, ಈ ಥರ ಒಂದೊಂದೇ ಐಟಮ್ ಒಬ್ಬರೇ ಆರ್ಡ್ರ್ ಮಾಡಿ ಮಾಡಿ ತಿಂತಾರೆ. ಕೊನೆಗೆ ಬಿಲ್ ಬಂದಾಗ ಬಿ ಪಿ ಶುಗರ್ ರೈಸ್ ಆಗಿಬಿಡುತ್ತೆ. ಇಷ್ಟೊಂದು ಮನೆಗೆ ತಿಂದು ಚೆನ್ನಾಗಿತ್ತು. ಯಾವುದೆಲ್ಲಪ್ಪ ಆನಂದ ಇದೆ, ಯಾವ ಸ್ಟೇಜಲ್ಲಿ ಆನಂದ ಇದೆ ಅಂದರೆ, ಇಲ್ಲ ಯಾರನ್ನ ಹೊತ್ಕೊಂಡು ಹೋಗ್ಬಿಟ್ರು. ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ ಕೈ ಬಿಡಲುರೆ ದುಃಖವು ಮಾನವ. ಪಡೆದೊಡೆ ದುಃಖವು ಪಿಡಿದೊಡೆ ದುಃಖ ಕೈ ಬಿಡಲುರೆ ದುಃಖವು ಮಾನವ. ಕೆಡದಿರು ವಿಷಯದ ಗೊಡವೆಗೆ ಹೋಗಿ ಸಂಗಡಿಪುದು ಸಂಕಟ ಮಾನವ. ಮಾಯಾಪಾಶದ ಬಂಧದೆ ಬರಿದೆ
ನೊಯದಿರಲೆವು ಮಾನವ. ಮಾಯಾತೀತ ನೀನಾಗುವ ಪರಮೋ ಪಾಯವ ಮಾಡಲೋ ಮಾನವ. ಮಾಯಾಪಾಶದ ಬಂಧದೆ ಬರಿದೆ ನೊಯದಿರಲೆವು. ಯಾವ ಸ್ಟೇಜಲ್ಲಪ್ಪ ಸುಖ ಇದೆ? ಇವಾಗ ಮತ್ತು ಸ್ವಲ್ಪ ದುಡ್ಡು ಕೂಡಿಡ್ತೀವಿ. ಯಾತಕ್ಕೋಸ್ಕರ? ಮುಂದೆ ಯಾರಿಗನ್ನ ಕಾಯಿಲೆ ಬಂತು, ಇಲ್ಲ ಮದುವೆ ಮಾಡಬೇಕಾಯ್ತು, ಏನೋ ಒಂದು ಖರ್ಚು ಬಂತು ಅಂತೆಲ್ಲ ಕೂಡಿಟ್ಟಿರ್ತೀವಿ, ಹೌದಾ? ಅದೇ ಕೂಡಿದ ದುಡ್ಡು ಖರ್ಚು ಮಾಡಿದ್ರೆ ದುಃಖ, ಅಯ್ಯೋ ಹೋಯ್ತೆ. ಅಲ್ಲ, ಯಾತಕ್ಕೋಸ್ಕರ ಕೂಡಿಟ್ಟಿದ್ವಿ? ಅವಶ್ಯಕತೆ ಬಂದು ಖರ್ಚು ಮಾಡೋಣ ಅಂತ. ಮತ್ತು ಇವಾಗ ಒಂದು ಆಪ್ರೇಷನ್ ಬಂತು, ಯಾರೋ ಸ್ವಾಮಿಗಳು ಆಪ್ರೇಷನ್ ಮಾಡಿಸ್ಕೊಂಡ್ರು, 2.5 ಲಕ್ಷ ಖರ್ಚಾಯ್ತಂತೆ. ಯಾರನ್ನ ಬಂದು ನೋಡೋಕ್ಕೆ ಬಂದರೆ, ಸ್ವಾಮಿಗಳು ಪಾಪ ಆಪ್ರೇಷನ್ ಆಗಿದೆ ನೋಡೋಕ್ಕೆ ಬಂದರೆ 2.5 ಲಕ್ಷ ಹೋಯ್ತಪ್ಪ. 2.5 ಲಕ್ಷ ಆಗ್ಬಿಡ್ತಿದ್ದಕ್ಕೆ ಕಿತ್ಕೊಂಡ್ಬಿಟ್ರು ಡಾಕ್ಟರ್ಸು. ಅಲ್ಲ, ನೀವು ಕೂಡಿಟ್ಟಿದ್ದೆ ಅದಕ್ಕೆ ತಾನೇ. ಯಾಕೆ ಬದಲಾಡ್ತೀರಂದರೆ, ಮೊನ್ನೆ ಯಾರೊಬ್ಬರು ಮೈಸೂರಿಂದ ಫೋನ್ ಮಾಡಿದ್ರು. ಅವ್ರಿಗೆ ಈ ಮೈನ್ಸ್ ಏನೋ ಗಲಾಟೆ ಆಗ್ತಿದೆಯಲ್ಲ, ಅದು ಯಾವುದೋ ಒಂದು ಫ್ಯಾಕ್ಟ್ರಿ ಕ್ಲೋಸ್ ಆಯಿತು, 2-3 ತಿಂಗಳ ಸಂಬಳ ಕೊಟ್ಟಿಲ್ಲ. ಸರ್ ಬ್ಯಾಂಕಲ್ಲಿ ಇದ್ದಿದ್ದು ಬಳಸ್ಕೊಂಡು ಜೀವನ ಮಾಡಿದ್ರು, ಹೌದಾ? ಆದರೆ ಅವ್ರು ಹೇಳ್ತಾರೆ, ಸ್ವಾಮೀಜಿ ಖರ್ಚು ಮಾಡಲಿಕ್ಕೆ ಅಂತಲೇ ಕೂಡಿಟ್ಟಿದ್ದೀವಿ, ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಅದೇ ಸಂಬಳ ಬರಲಿಲ್ಲ ಅಂತ ಅದನ್ನು ಬಳಸ್ಕೊಂಡ್ರೆ ಮನಸ್ಸಿಗೆ ಹಿಂಸೆ. ಇಷ್ಟು ಕಮ್ಮಿ ಆಯಿತೆ ಡೆಪಾಸಿಟು ಅಂತ. ಯಾವ ಹಂತದಲ್ಲಿ ಸುಖ ಇದೆ ಹೇಳಿ? ಅದಕ್ಕೆ ನೀವು ಚೆನ್ನಾಗಿ ವಿವೇಕ ಮಾಡಿಕೊಂಡು ಅದ್ರ ಮೇಲಿಂದ ದುಡ್ಡು ಬಿಡು ಅಂತ ಹೇಳ್ತಿಲ್ಲ, ಅರ್ಥನ ಏನು ಹೇಳ್ತಾರೆ, ಅದ್ರ ಮೇಲಿನ ಮೋಹ ಬಿಡು. ಮೂಢ ಜಹಿ ಧನಾಗಮ ತೃಷ್ಣ, ಅದು ಬೇಕು ಅನ್ನತಕ್ಕ ತೃಷ್ಣೆ ಏನಿದೆಯೋ ಅದನ್ನು ಬಿಡು. ವಿವೇಕ ಅನ್ನತಕ್ಕಂಥದ್ದಲ್ಲೇ ಸಾಧ್ಯ ಅದು ಅಂತಾರೆ. ಧನದಿ ಅನರ್ಥವು ತಿಳಿನಿ ಸತ್ಯವು, ಸುಖವಿಲ್ಲವಲ್ಲವ ಲೇಷವು ಸತ್ಯವು. ದುಡ್ಡಿಂದ ನೋಡಿ, ಮನಿ ಓಪನ್ಸ್ ಮೆನಿ ಲಾಕ್ಸ್, ಅದು ಭಾರತ ದೇಶದಲ್ಲಿ ಲಂಚ ಅನ್ನೋದೇ ಪ್ರಾಣ. ಸೊ ಇಟ್ ಓಪನ್ಸ್ ಮೆನಿ ಲಾಕ್ಸ್ ಬಟ್ ನಾಟ್ ಆಲ್ ದಿ ಲಾಕ್ಸ್. ಎಲ್ಲ ಬೀಗಳನ್ನು ತೆಗಿಯೋಕ್ಕೆ ಸಾಕಷ್ಟು ಬೀಗಳನ್ನು ತೆಗೆಯುತ್ತದು ದುಡ್ಡು, ಬಟ್ ಎಲ್ಲ ಬೀಗಳನ್ನು ತೆಗಿಲಿಕ್ಕೆ ಸಾಧ್ಯವಿಲ್ಲ. ಸಾಕಷ್ಟು ದುಡ್ಡಿದೆ, ಮನೆಗೊಬ್ಬ ಅಡುಗೆವನು ಇದ್ದಾನೆ, ರುಚಿಯಾಗಿ ಮಾಡಿಟ್ಟಿಯಾನೆ, ಹಸಿವೇ ಇಲ್ಲ. 1 kg ಹಸುವನ್ನು ಕೊಂಡ್ಕೊಂಬರೋಣ, ಹೌದಾ? ಕುರ್ಲಾನ್ ಬೆಡ್ಡು, AC ರೂಮು ಎಲ್ಲ ಇದೆ, ನಿದ್ದೆನೇ ಬರಲ್ಲ. ನಿದ್ದೆನ ಕೊಂಡ್ಕೊ. ನಿಜವಾಗಿ ಏನು ಇಲ್ಲದೆ ಇದನ್ನು ನೆಮ್ಮದಿಯಾಗಿ ಮಲಗ್ತಾನೆ. ಅನಂತಪುರದಲ್ಲಿ ಕೆಲವು ತಿಂಗಳು ಒಂದು ಸಲ ಬೆಳಗ್ಗೆ 5:30 6 ಗಂಟೆ ಒಳಗೆ ಕಳ್ತನ ಆಗೋದು. ಅದಕ್ಕೋಸ್ಕರ ಜನಗಳು ಏನು ಮಾಡಿಬಿಟ್ರು, 7 ಗಂಟೆ ತನಕ ಬಾಗಿಲೇ ತೆಗಿತಿರ್ಲಿಲ್ಲ. ಆದರೆ ನಾವಿರೋ ಕಡೆ ಅನಂತಪುರದಲ್ಲ ಸೆಕೆಂಡ್ ರೋಡಲ್ಲೇ ಇರ್ತೀನಿ ನಾನು. ಅದು ಎದುರುಗಡೆ ಸ್ವಲ್ಪ ದೂರದಲ್ಲಿ ಒಬ್ಬ ಮುಸ್ಲಿಂ ಫ್ಯಾಮಿಲಿ ಇತ್ತು. ಆಕೆ ಬೆಳಗ್ಗೆ 4:15ಗೆ ತೆಗೆದುಬಿಟ್ಟು ಬಾಗಿಲು ತೆಗೆದು ಪಾತ್ರೆಗಳು ತೊಳ್ಕೊಂಡು ಕೂತಿರೋಳು. ಮಿಕ್ನಾದ್ರಲ್ಲಿ 7 ಗಂಟೆ ಆದರೂ ಬಾಗಿಲು ತೆಗಿತು, ಯಾಕೆ ಕಳ್ಳರು ಬಂದುಬಿಡ್ತಾರೆ ಅಂತ. ಆಕೆ ಅಷ್ಟು ಧೈರ್ಯವಾಗಿ ಹೇಗಪ್ಪ ತೊಳೆಯೋಳು ಅಂದರೆ, ಏನಿದೆ ಹೊತ್ಕೊಂಡು ಹೋಗೋಕ್ಕೆ, ಬೇಕಾದ್ರೆ ಏನು ಬೇಕಾದ್ರೆ ತೊಗೊಂಡೋಗಪ್ಪ, ಅಲ್ಲೇನು ಇಲ್ಲವೇ ಇಲ್ಲ. ಅವತ್ತಿಗೆ ಮಾಡ್ಕೊಳ್ತಾರೆ, ತಿಂತಾರೆ, ಮುಗೀತು. ಅಂದಾಗೆ ಈ ದುಡ್ಡು ಅನ್ನತಕ್ಕಂಥ ನಮ್ಗೆ ಅವಶ್ಯಕತೆ ಇದೆ. ಆದರೆ ಎಷ್ಟು ಮಟ್ಟಿಗೆ ಅವಶ್ಯಕತೆ ಇದೆ, ಎಷ್ಟು ಮಟ್ಟಿಗೆ ಅದಕ್ಕೊಂದು ಸ್ಥಾನ ಕೊಡಬೇಕೋ ಅಷ್ಟೇ ಕೊಡಬೇಕು ಹೊರತು ಹೆಚ್ಚಿಗೆ ಸ್ಥಾನ ಅನ್ನತಕ್ಕಂಥದ್ದಕ್ಕೆ ಹೋಗಬಾರ್ದು. ಮೋಹ ಅನ್ನತಕ್ಕಂಥದ್ದು ಬಿಡಬೇಕು ಅಂತಾರೆ. ನೀವು ಯಾವುದನ್ನ ತೊಗೊಳ್ಳಿ, ದುಡ್ಡು ಅನ್ನತಕ್ಕಂಥದ್ದು ಒಂದು ಉಪಲಕ್ಷಣ. ಭೌತಿಕವಾದಂಥ ಯಾವುದಾದ್ರೂ ತಗೊಳ್ಳಿ, ಬಂಗಾರ ಇದ್ದರೆ ಸುಖ ಸಂತೋಷ. ಅದು ಈ ಭಾರತ ದೇಶದಲ್ಲಿ ಜಾಸ್ತಿ. ಮೊನ್ನೆ ಯಾವುದೋ ಒಂದು ಜೋಕ್ ನೋಡಿದೆ, ಆ ತಂದೆ ತಾಯಿ ಕೇಳ್ತಾ, ಅಲ್ಲೂ ನಮ್ಮ ಬಂಧು ಬಳಗದಲ್ಲೇ ಒಳ್ಳೊಳ್ಳೆ ಹೆಣ್ಮಕ್ಳಿದ್ದಾರೆ, ಇಲ್ಲ ಭಾರತ ದೇಶದಲ್ಲೇ ನೀನು ಮದುವೆ ಆಗಬೇಕಾದ್ರೆ ಒಳ್ಳೊಳ್ಳೆ ಹೆಣ್ಣು ಸಿಗುತ್ತೆ, ಹೋಗಿ ಇವಾಗ ಆ ಫಾರಿನ್ ನೋಡಿ ನೀನು ಯಾಕೋ ಅದೇ ಅಂದರೆ, ಅಮ್ಮ ನೋಡು, ಭಾರತ ದೇಶದಲ್ಲಿರೋರು ಮದುವೆ ಆದರೆ ಅವ್ರಿಗೆ ಬಂಗಾರ ಮತ್ತು ಆ ರೇಷ್ಮೆ ಸೀರೆಗೆ ನನ್ನ ಸಂಬಳ ಎಲ್ಲ ಹೋಗುತ್ತೆ. ಫಾರಿನ್ ಹುಡುಗಿನ ಮದುವೆ ಆದರೆ ರೇಷ್ಮೆ ಸೀರೆನೂ ಇಲ್ಲ, ಬಂಗಾರನೂ ಇಲ್ಲ,
ಅವ್ರು ಉಪಯೋಗಿಸೋದೇ ಇಲ್ಲ. ಒಂದು ಚಡ್ಡಿ ಒಂದು ಬನಿಯನಾದರೂ ಸಾಕು. ನಮ್ಮ ದೇಶದಲ್ಲಿ ಅದು ಯಾಕೂ ಗೊತ್ತಿಲ್ಲ. ಈಗ ಬಂಗಾರ ಅನ್ನತಕ್ಕ ಮೈ ಮೇಲಿದ್ದರೆ ಹಸಿ ಹೋಗುತ್ತೋ, ಬಾಯಾರಿಕೆ ಹೋಗುತ್ತೆಯೋ? ಇಲ್ಲ ಬೇಸಿಗೆ ಕಾಲದಲ್ಲಿ ಬಂಗಾರ ಹಾಕ್ಕೊಂಡಿದ್ವಿ, ತಂಪಾಗಿದೆ, ತಣ್ಣಗಿದೆ, ಆ ಥರ ಏನೋ ಇದೆಯೋ, ಸೆಕೆ ಹೋಗುತ್ತೆಯೋ? ಇಲ್ಲ. ಇಲ್ಲ ಚಳಿಗಾಲದಲ್ಲಿ ಬಂಗಾರ ಮೈ ಮೇಲಿದೆ, ಬೆಚ್ಚಗಿದೆ, ಇಲ್ಲ. ಮತ್ತು ನಿಜವಾಗ್ಲೂ ಅದರಿಂದ ಏನು ಹಸಿ ಹೋಗಲ್ಲ, ಬಾಯಾರಿಕೆ ಹೋಗಲ್ಲ, ಸೆಕೆ ಹೋಗಲ್ಲ, ಚಳಿ ಹೋಗಲ್ಲ, ಮತ್ತು ಏನು ಹೋಗುತ್ತೆ? ಅದು ಯಾರೋ ಒಂದು ಸಭೆಯಲ್ಲಿ ಹೇಳಿದ್ರು, ಹೋದ್ರೆ ಪ್ರಾಣ ಹೋಗುತ್ತೆ ಅಂತ. ಯಾಕೆ? ಅವನ ಕಳ್ಳ ನೋಡಿ. ಆದರೂ ನಮ್ಗೆ ಅದೇನು ಇವಿಲ್ಲ, ಅದೆಲ್ಲ ಭಾಳ ಮೋಹ. ಇವೆಲ್ಲ ಇದ್ದೇ ಸುಖ 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 ಅಂತ ವಿವೇಕ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಸುಖವಿಲ್ಲವಲ್ಲವ ಲೇಶವ ಸತ್ಯವು ಮನದ ದುರಾಸೆಯ ಬಿಡು ಬೇಗದಲ್ಲಿ. ಆದಷ್ಟು ಬೇಗ ಮನದಲ್ಲಿ ಏನು ದುರಾಸೆ, ಅದು ದುಡ್ಡು ಬೇಕು ಅಂತ ಹೇಳ್ತೀನಿ ನಾನು, ಬೇಕು, ಬಟ್ ಎಷ್ಟು ಬೇಕು? ಎಷ್ಟು ಬೇಕು? ಋಷಿಕೇಶಲ್ಲಿ ಒಬ್ಬ ಸಾಧುಗಳು, ಋಷಿಕೇಶಲ್ಲಿ ನಾವು ಭಿಕ್ಷಕ್ಕೆ ಹೋದರೆ ಒಂದೊಂದು ಕ್ಷೇತ್ರದಲ್ಲಿ 6 ರೊಟ್ಟಿ ಕೊಡ್ತಾರೆ, ಮತ್ತೊಂದಷ್ಟು ದಾಲ್ ಅಂತ ಕೊಡ್ತಾರೆ. 6 ರೊಟ್ಟಿ ಒಬ್ಬ ಮನುಷ್ಯನಿಗೆ ಸಾಕಲ್ಲ. ಆದರೆ ಕೆಲವು ಸಾಧುಗಳು ಏನು ಮಾಡ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಕಲೆಕ್ಟ್ ಮಾಡ್ತಾರೆ, 6 ಕಲೆಕ್ಟ್ ಮಾಡಿ ತೊಗೊಂಬರ್ತಾರೆ. ಅಷ್ಟು ತಿನ್ನೋಕ್ಕಾಗಲ್ಲ, ನಾಯಿಗೆ ಹಾಕ್ತಾರೆ. ಅದಕ್ಕೆ ಯಾರೋ ಒಬ್ರು ಹೇಳ್ತಿದ್ರು, ಆ ಥರ ನಾಯಿಗೆ ಹಾಕಿದ್ರೆ ಭಿಕ್ಷಾನ ನಿಮಗೆ ನಾಯಿ ಜನ್ಮನೇ ಬರುತ್ತೆ ಅಂತ, ಮೋಕ್ಷ ಸಿಗೋಲ್ಲ ನಾಯಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೋಬೇಕು, ಅಷ್ಟೇ ಹೊರತು ಅಧಿಕವಾಗಿ ಯಾವುದನ್ನು ಉಪಯೋಗಿಸ್ಲಿಕ್ಕೆ ಹೋಗಬಾರ್ದು. ವಿವೇಕ ಮಾಡ್ಕೊಂಡು ಮೋಹ ಅನ್ನತಕ್ಕದ. ಮತ್ತು ಏನು ಮಾಡಬೇಕಪ್ಪ? ತೃಪ್ತಿಯ ಪಡು ನೀವು ನಿಜ ಪ್ರಾಪ್ತಿಯಲ್ಲಿ. ಇದು ಏನು ನಾವು ಪ್ರಾಪ್ತಿ ಮಾಡ್ಕೊಳ್ತಾ ಇದ್ದೀವೋ ಇದು ಯಾವುದು ಅನಿತ್ಯ, ಶಾಶ್ವತವಲ್ಲ, ಅಷ್ಟೆಲ್ಲ ಸತ್ಯವೂ ಅಲ್ಲ. ಆದ ಕಾರಣ ಸತ್ಯ ವಸ್ತು ಅನ್ನತಕ್ಕಂಥ ಯಾವುದಿದೆಯೋ ಅದನ್ನು ತಿಳ್ಕೊಂಡು ತೃಪ್ತಿಯ ಪಡು ನಿಜ, ಅದನ್ನು ತಿಳ್ಕೊಂಡ್ರೆ ಬೇಕು ಅನ್ನೋದಿರಲ್ಲ, ಬೇಡ ಅನ್ನತಕ್ಕಂಥದ್ದಿರಲ್ಲ. ಯಾವುದು ಬೇಕು ಬೇಡ ಅನ್ನತಕ್ಕ ಇಲ್ವೋ ಆಗ ತೃಪ್ತಿಯಾಗಿರಲಿಕ್ಕೆ ಸಾಧ್ಯ. ಆದ ಕಾರಣ ಈ ಭೌತಿಕ ಸಂಪತ್ತು ಅನ್ನತಕ್ಕಂಥ ಏನಿದೆಯೋ ಇದು ನಿಜವಾದ ಸಂಪತ್ತಲ್ಲ, ವಿಪತ್ತು. ಯಾಕೆಂದರೆ ಯಾವ ಹಂತದಲ್ಲಾದರೂ ದುಃಖ ಸಮಸ್ಯೆನೇ ಕಾಣುತ್ತೆ ಹೊರತು, ಇವಾಗ ನೀವು ದುಡ್ಡು ತೊಗೊಂಡು ಬೆಂಗಳೂರು ಮಾರ್ಕೆಟಲ್ಲಿ ಹೋಗಿ, ಹೌದಾ, ಅವೆನ್ಯೂ ರೋಡು ಮತ್ತು ಕಮರ್ಷಿಯಲ್ ಸ್ಟ್ರೀಟು ಇಲ್ಲೆಲ್ಲ ಭಾಳ ಅದ್ಭುತವಾದ ವ್ಯಾಪಾರ ನಡೆಯುತ್ತೆ ಅಂತಾರೆ. ಆಯಿತು, ಯಾವುದನ್ನು ಅಂಗಡಿ ಹೋಗಿ ನೋಡಪ್ಪ, ನಿಮ್ಮ ಅಂಗಡಿನಲ್ಲಿ ಸುಖ ಇದ್ದರೆ ಕೊಡು, ಎಷ್ಟು ಲಕ್ಷ ಆದರೂ ಕೊಡ್ತೀನಿ ನಾನು, ಇದೆಯೋ ಸುಖ ಅಂತ ಅಂತ. ಅದಿದ್ರೆ ನಾನೇ ಯಾಕೆ ವ್ಯಾಪಾರ ಮಾಡ್ತಿದ್ದೆ, ಆರಾಮಾಗಿ ಕೂತಿರ್ತಿದ್ದೆ. ಅವಶ್ಯಕವಾದಂಥ ವಸ್ತುಗಳನ್ನು ತಗೋಬೋದು, ಅಷ್ಟಕ್ಕೆ ಮಾತ್ರ ಹೊರತು ಯಾವ ರೀತಿ ಜೀವನ ಮಾಡಬೇಕು. ಮೊಹಮ್ಮದ್ ಪೈಗಂಬರು ಅಂದರೆ ಮುಸ್ಲಿಮ್ ಅಂತ ನಾವು ತೆಗೆದಾಕ್ತೀವಿ, ಅದು ಪಕ್ಕಕ್ಕೆ ಇಟ್ಬಿಡೋಣ. ಅವರೇನು 9 ಜನ ಮದುವೆ ಆಗಿದ್ದು ಅಂತಾರೆ, 3 ಜನ ಅಂತಾರೆ, ಅದೆಲ್ಲ ಪಕ್ಕಕ್ಕಿಡಿ. ಯಾವ ರೀತಿ ಜೀವನ ಮಾಡ್ತಿದ್ದವರು ಅಂದರೆ, ಅದಕ್ಕೆ ಈಗಲೂ ಮುಸ್ಲಿಂ ಸಂಪ್ರದಾಯದಲ್ಲಿ ಅವತ್ತಿಗೆ ಏನು ಬೇಕು ಅಷ್ಟು ತಂದು ಕೊಡ್ತಾರೆ. ನಾಳಿನ ಯೋಚನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ? ನಾಳಿನ ಯೋಚನೆ ಪರಮಾತ್ಮ ಏನೋ ವ್ಯವಸ್ಥೆ ಮಾಡ್ತಾನೆ. ಇವತ್ತು ಹೋಗ್ತಾರೆ, ಅವತ್ತಿಗೆ ಎಷ್ಟು ಬೇಕು ಅಕ್ಕಿ, ಬೇಳೆ, ತರಕಾರಿ ತಂದುಕೊಳ್ತಾರೆ, ಅಡುಗೆ ಮಾಡ್ಕೊಂಡು ತಿಂತಾರೆ. ಮೊಹಮ್ಮದ್ ಪೈಗಂಬರು ಆ ರೀತಿ ಜೀವನ ಮಾಡ್ತಿದ್ರಂತೆ. ಅವತ್ತು ಏನು ಕಲೆಕ್ಟ್ ಆಗುತ್ತೋ ದುಡ್ಡು, ಅದನ್ನು ಅವತ್ತು ರಾತ್ರಿ ಮಲಗಲಿಕ್ಕೆ ಮುಂಚೆ ಎಲ್ರಿಗೂ ಕೊಟ್ಬಿಡೋರಂತೆ, ಇಟ್ಕೊಳ್ತಿರ್ಲಿಲ್ಲ. ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಹಾಗೆ ನಿಂತ್ಕೊಂಡ್ಬಿಡೋದು. ಬೆಳಿಗ್ಗೆಗೆ ಎಲ್ಲ ನೋಡ್ಕೊತಾನೆ. ನಾವು ಯೋಚನೆ ಮಾಡೋಕ್ಕೆ, ಭವಿಷ್ಯವನ್ನು ನಾವು ಯೋಚನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಅಲ್ಲ ಏನು ವ್ಯವಸ್ಥೆ ಮಾಡ್ತಾನೋ ಮಾಡ್ತಾನೆ. ಅದೇ ಒಂದು ಸಲ ಹೆಂಡತಿ ಹುಚ್ಚು ಮಾತು ಇವೆಲ್ಲ ಅಂತ ಆಕೆಗೆ ಅದು ನಂಬಿಕೆ ಇಲ್ಲ. ಹುಚ್ಚು ಮಾತು ಇವ್ರದ್ದೆಲ್ಲ ಆಗೋ ಕೆಲಸ ಅಲ್ಲ, ನಾವು ಹುಷಾರಾಗಿರ್ಬೇಕು ಅಂದ್ಬಿಟ್ಟು ಒಂದು 5 ದಿನಾರ್, ನಮ್ಮಲ್ಲಿ ರುಪೀಸ್ ಅಂತೀವಿ, ಅದು ದಿನಾರ್ ಅಂತಾರೆ, 5 ದಿನಾರ್ ಎತ್ತಿಟ್ಕೊಳ್ತಾರೆ. ಅವ್ರಿಗೆ ನಿದ್ದೆನೇ ಬರೋಲ್ಲ. ಈಕೆಗೆ ಅರ್ಥ ಆಗುತ್ತೆ, ನಾನು ದುಡ್ಡು ಎತ್ತಿಟ್ಕೊಂಡಿದ್ದೀನಿ, ಅದಕ್ಕೆ ನಿದ್ದೆ ಮಾಡ್ತಿಲ್ಲ ಇವರು ಅಂದ್ಬಿಟ್ಟು, ನೋಡಿರಿ ನಾಳೆ ದಿವಸ ನಿಮಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ದುಡ್ಡು ಬೇಕು.
ಅದಕ್ಕೋಸ್ಕರ 5 ದಿನ ರೆತ್ತಿಟ್ಕೊಂಡಿದ್ದೀನಿ, ನೀವು ನಿದ್ದು ಮಾಡಿ, ಸುಮ್ಮನೆ ಅದಕ್ಕೋಸ್ಕರ ಬದಲಾಡಬೇಡಿ ಅಂತೇಳಿ. ಅಯ್ಯೋ ಹುಚ್ಚಿ, ಇಷ್ಟು ವರ್ಷ ನೋಡ್ಕೊಂಡಂತ ಅಲ್ಲ, ನಾಳೆ ನೋಡ್ಕೊಳ್ಳಲ್ವ, ಕೊಟ್ಬಿಡು ಅದನ್ನು, ಒಪ್ಪಲ್ಲ, ಅದು ಇವ್ರು ಬಿಡೋಲ್ಲ, ಕೊಟ್ಬಿಡು. ರಾತ್ರಿ 12 ಆಗಿದೆ, ಯಾರು ಬರ್ತಾರೆ ಹೇಳಿ, ಯಾರು ಇರ್ತಾರೆ, ಯಾರಿಗೆ ಕೊಡಲಿ ನಾನು? ನೀನು ಹೊರಗಡೆ ಹೋಗು, ಯಾರು ಕೊಟ್ಟಿಯಾರೋ ಅವರೇ ಬಂದಿರ್ತಾರೆ ಅಂತ ಹೊರಗಡೆ ಹೋದ್ರೆ ಒಬ್ಬ ಭಿಕ್ಷುಕ ನಿಂತಿರ್ತಾನೆ. ಆ ಸಮಯಕ್ಕೆ ಕೊಟ್ಬಿಡ್ತಾಳೆ, ಬಂದು ಆಯಿತು ಯಾರೋ ಒಬ್ಬರು ಇದ್ದರು ಕೊಟ್ಟೆ ಅಂತಾಳೆ, ಮಲಗ್ತಾರೆ, ಮತ್ತೆ ಮೇಲೆ ಕೇಳೋಲ್ಲ, ಅದೇ ಲಾಸ್ಟು. ಅಂದರೆ ಸಾಯೋ ತನಕ ಅದೇ ರೀತಿ ಜೀವನ ಮಾಡಿಯೋದು. ನಮಗೇನಾಗುತ್ತೆ ಅಂದರೆ ಭಯ, ನಾಳೆಗೆ ಏನಾಗ್ಬಿಡುತ್ತೋ. ಈಗಿನ ಕಾಲದಲ್ಲಿ ಸ್ವಾಮಿಗಳಿಗೂ ಭಯಪಡಿಸ್ತಾರೆ. ಏನಂತಾರೆ, ಸ್ವಾಮೀಜಿ ಹಿಂದಿನ ಕಾಲದ ಥರ ಅಲ್ಲ. ಯಾರೋ ಒಬ್ಬರು ನಂಗೆ ಹಾಗೆ ಹೇಳಿದ್ರು, ಸ್ವಾಮೀಜಿ ನೀವು ನಮ್ಮ ಮನೆಗೆ ಬರ್ತಿದ್ದೀರಾ ಹೋಗ್ತಿದ್ದೀರಾ ಎಲ್ಲ ಸರಿ, ನೀವೇನು ದುಡ್ಡು ಮಾಡ್ಕೊಳ್ಳಲ್ಲ, ನಾಳೆ ದಿವಸ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಅಂದರೆ ಏನು ಮಾಡಬೇಕು? ನಾವು ನೋಡ್ಕೊಳ್ಳಿ, ನಾವು ಜನ ಏನಂತಾರೆ, ಇಷ್ಟು ದಿವಸ ಶ್ರವಣ ಮಾಡೋದು ಅವ್ರ ಹತ್ರ ಬಿಟ್ಬಿಟ್ರು ಅಂತಾರೆ. ಅದಕ್ಕೋಸ್ಕರ ನೀವು ಬರೋದು ನಿಲ್ಲಿಸ್ಬಿಡಿ ಅಂದರು. ಆಯಿತು, ನಾನು ನಿಲ್ಲಿಸ್ತೀನಿ, ನೀವು ಶ್ರವಣಕ್ಕೆ ಬರ್ತೀರಿ ಅಂದೆ. ಮತ್ತು ಶ್ರೀಮತಿಯವರು, ಸ್ವಾಮೀಜಿ ಅವ್ರು ಯಾಕೆ ಈ ಥರ ಎಲ್ಲ ಮಾತಾಡ್ತಾರೆ, ಅದನ್ನು ತಲೆಗೆ ಹಾಕ್ಕೋಬೇಡಿ, ಆ ಥರ ಅಂತ ಬಿಟ್ಬಿಡಬೇಡಿ ಅಂದರು. ಏನಿಲ್ಲ ಅಮ್ಮ, ಅವ್ರೇನೋ ಹೇಳ್ತಾರೆ, ಸರಿ ಅಂದೆ. ಯಾಕೆಂದರೆ ನಾಳೆ ದಿವಸ ಹೆಲ್ತ್ ಪ್ರಾಬ್ಲಮ್ ಬಂತು. ಹೌದು, ನಿಜಾನೇ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಾದ್ರೆ ಹೇಗೆ, ಯಾರು ನೋಡ್ಕೊಳ್ಳೋಕ್ಕೆ ಸಾಧ್ಯ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಆದಷ್ಟು ಎಷ್ಟಿಟ್ಟು ಸರಿ ಹೋಗುತ್ತೆ. ಅದು ಈಗಿನ ಕಾಲಕ್ಕೆ ಡಾಕ್ಟರ್ಸು, ನನಗೆ ಸದ್ಯ ಆ ಥರ ಡಾಕ್ಟರ್ಸ್ ಸಿಕ್ಕಿಲ್ಲ, ಚೆನ್ನಾಗಿ ನೋಡ್ತಾರೆ ಪಾಪ. ಬಟ್ ಈಗಿನ ಕಾಲಕ್ಕೆ ಯಾವ ಥರ ಇದೆ ಭಾರತ ದೇಶದ ಡಾಕ್ಟರ್ಸು, ನಾವು ಹೋದ್ವಿ ಅಂದರೆ ಎಲ್ಲ ಟೆಸ್ಟ್ ಮಾಡಿಬಿಡ್ತಾರೆ. ಮತ್ತು ಅವ್ರ ಫ್ರೆಂಡ್ಸ್ ಏನನ್ನ ಮೆಷಿನ್ ಇಟ್ಕೊಂಡ್ರೆ ಅಲ್ಲಿಗೂ ಕಳಿಸ್ಕೊಡ್ತಾರೆ. ಎಲ್ಲ ಟೆಸ್ಟ್ ಮಾಡಿ ನಿಮ್ಗೇನು ತೊಂದರೆ ಇಲ್ಲ ಹೋಗಿ ಅಂತ ದುಡ್ಡೆಲ್ಲ ಕಿತ್ಕೊಂಡು ಏನಿಲ್ಲ ಅಂತಾರೆ. ಮತ್ತು ಇಂಥ ಸಮಯದಲ್ಲಿ ದುಡ್ಡು ಇರಬೇಕು ನಿಜಾನೇ, ಅದು ಎಷ್ಟು ಅಂತ ಇಟ್ಕೊಳ್ಳಿಕ್ಕಾಗುತ್ತೆ? ಅವತ್ತಿಂದ ಅವತ್ತು ಜೀವನ ಅನ್ನತಕ್ಕಂಥ ಪರಮಾತ್ಮ ನೋಡ್ಕೊಳ್ತಾನೋ ಒಂದು ದೃಢತೆ ಇರಬೇಕು. ಅಕ್ಕ ಮಹಾದೇವಿ ನಿಜ ಆ ಮಟ್ಟಕ್ಕೆ ಹೋಗ್ಬೇಕು. ನಾವು ಮನೆ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಆಗ್ತಾಳೆ ಆಕೆ. ಚರಿತ್ರೆನೂ ಭಾಳ ಚೆನ್ನಾಗಿರುತ್ತೆ ಕೇಳಿ. ಕೌಶಿಕ್ ರಾಜ ಮದುವೆ ಆಗಬೇಕು ಅಂತ ಇರ್ತಾನೆ, ಹೌದಾ? ಸರಿ ಅಂತ ಮದುವೆ ಆಗ್ತಾಳೆ, ಏನೋ 3 ಕಂಡೀಷನ್ ಹಾಕ್ತಾಳಂತೆ, 3-4 ಕಂಡೀಷನ್ ಹಾಕ್ತಾಳೆ. ನನ್ನ ಅನುಮತಿ ಇಲ್ದಿರ ನಾನು ಮುಟ್ಟಬಾರ್ದು, ಇದು ಒಂದು. ಮತ್ತು ಯಾವುದೇ ಸಾಧು ಸಂತರು ಬಂದರೂ ಯಾವುದೇ ಸಮಯದಲ್ಲಿ ನಾನು ಅವ್ರ ಸೇವೆಗೆ ಹೊರಟೋಗ್ತೀನಿ. ಮತ್ತು ಗುರು ಬಂದ ಅಂದರೆ ಅವ್ರ ಸೇವೆಗೆ ಶ್ರವಣಕ್ಕೆ ಹೊರಟೋಗ್ತೀನಿ. ಇವಕ್ಕೆಲ್ಲ ಅಬ್ಜೆಕ್ಟ್ ಮಾಡಬಾರ್ದು ಅಂತ ಕಂಡೀಷನ್ ಮೇಲೆ ಮದುವೆ ಆಗ್ತಾಳಂತೆ. ಆ ಕೌಶಿಕ್ ಮಹಾರಾಜ ಒಂದೊಂದೇ ಕಂಡೀಷನ್ ಮುರಿತಾ ಬರ್ತಾನೆ ಬಿಟ್ಟು, ಕೊನೆಗೆ ಗುರು ಬಂದರೆ ಹೋಗ್ತೀನಿ ಅನ್ನೋದೊಂದು ಮಾತ್ರ ಹಾಗೆ ಇರುತ್ತೆ. ಯಾಕೆ ಗುರು ಬಂದಿಲ್ಲ. ಒಂದು ಸಲ ಇವರಿಬ್ಬರು ಆ ಸಂಭವಕ್ಕೆ ರೆಡಿ ಇರ್ತಾರೆ, ಬೆತ್ತಲಿಯಾಗಿ ಗುರು ಬಂದ್ಬಿಡ್ತಾರೆ. ಆವಾಗ ಅಕ್ಕಮಹಾದೇವಿ ನಾನು ಹೋಗಲೇಬೇಕು ಇವಾಗ ಅಂತಾಳೆ. ಅವ್ರು ವಸ್ತ್ರ ಕೊಡಲ್ಲ, ನಿನಗೇನು ಅಭಿಮಾನ ಹಾಗೆ ಹೋಗು ಅಂತಾರೆ. ಹಾಗೆ ನಗ್ನವಾಗಿ ಬಂದ್ಬಿಡ್ತಾಳೆ ಗುರು ಹತ್ರ. ಗುರು ಹೇಳ್ತಾರೆ, ಅಮ್ಮ ಈ ರೀತಿ ಬರಬಾರ್ದು, ವಸ್ತ್ರ ಉಟ್ಕೊಂಬ. ಅಲ್ಲಿ ಅವರು ವಸ್ತ್ರ ಕೊಡಲ್ಲ, ಇಲ್ಲಿ ಇವರು ವಸ್ತ್ರ ಉಟ್ಕೊಂಬ ಅಂತಾರೆ. ಇವಾಗ ನಾನು ಏನು ಮಾಡಲಿ, ಇದೆಲ್ಲ ಬಂಧನ ಅಂದ್ಬಿಟ್ಟು ಹಾಗೆ ಕೂದಲು ಮುಂದುಗಡೆ ಹಾಕ್ಕೊಂಡು ಹೊರಟ್ಬಿಡ್ತಾಳೆ. ಬಂದು ಬಳಗೆಲ್ಲ ಹೇಳ್ತಾರೆ, ಎಲ್ಲಿ ಹೋಗ್ತೀಯ, ಎಲ್ಲಿ ತಿಂತೀಯ, ಎಲ್ಲಿ ಮಲಗ್ತೀಯ, ಏನು ಹುಚ್ಚಿ ನೀನು ಅಂತ. ಅದೇ ಆಕೆಗೆ ಏನು ಧೈರ್ಯ ಇರುತ್ತೆ. ಹಸಿವಾದರೆ ಭಿಕ್ಷಾನ್ನ ಉಂಟು, ನೋಡಿ ಏನು ಧೈರ್ಯ. ತುಷೆಯಾದರೆ ಕೆರೆ ತೊರೆ ಬಾವಿಗಳುಂಟು. ಎಲ್ಲಿ ಮಲಗ್ತೀಯ, ಮಲಗಲು ಹಾಳು ದೇಗುಲಗಳುಂಟು. ಅಲ್ಲ, ಒಬ್ಬಳೇ ಹೆಂಗಸು ಹೇಗೆ ಜೀವನ ಮಾಡ್ತೀಯ? ಏಕಾಂತಕ್ಕೆ ಚೆನ್ನ ಮಲ್ಲಿಕಾರ್ಜುನುಂಟು. ನಮ್ಗೆ ಆ ಸ್ಥಿತಿ ಏನಿಲ್ಲ. ನಮ್ಗೆ ಹೇಗಿದೆ, ಹಸಿವಾದರೆ ಮೃಷ್ಟಾನ್ನ ಉಂಟು, ತುಷೆಯಾದರೆ ಬಿಸಿಲೇರಿ ಪ್ಯೂರಿಟ್ಟು ಎಲ್ಲ ಉಂಟು, ಮತ್ತು ಮಲಗಲು ಭವ್ಯ ಬಂಗಲೆಯುಂಟು, ಏಕಾಂತಕ್ಕೆ ಬಂಧು ಬಳಗ ಉಂಟು. ಇಷ್ಟೆಲ್ಲ ಇದ್ರೂ ನಾಳೆ ಏನಾಗ್ಬಿಡುತ್ತೋ, ನಾಳೆ ಏನಾಗ್ಬಿಡುತ್ತೋ, ನಾಳೆ ಏನಾಗ್ಬಿಡುತ್ತೋ, ಅದಕ್ಕೆ ಇನ್ನೂ ಕೂಡಿ
ದೈವಮೇವ ಪರಮ ವೃದ್ಧೋಕ್ಷಯ ಕಾರಣ. ನಮ್ಮ ವೃದ್ಧಿಗಾಗಲಿ ಕ್ಷಯಕ್ಕಾಗಲಿ ದೈವೇ ಮೂಲ. ಆ ಒಂದು ದೃಢತೆ ನಮ್ಮಲ್ಲಿ ಬರಬೇಕು. ಆ ಭಕ್ತಿ ಭಾವ ಅನ್ನತಕ್ಕಂಥದ್ದು, ಆ ಶ್ರದ್ಧೆ ವಿಶ್ವಾಸ ಅನ್ನತಕ್ಕಂಥ ಬರಬೇಕು. ಇಲ್ಲ ಅಂದರೆ ಇದನ್ನು ಕೂಡಿರ್ತಲೇ ಇರೋ ಬದಲಾಡ್ತಲೇ ಇರೋ ಅನ್ನತಕ್ಕಂಥದ್ದು ಶುರುವಾಗುತ್ತೆ. ಅದ ಕಾರಣ ಮತ್ತು ಇನ್ನೊಂದು ಭೌತಿಕ ಸಂಪತ್ತು, ಇದು ನಮ್ಮನ್ನು ಎಳೆಯುತ್ತೆ, ಪರಮಾತ್ಮೆಯಿಂದ ದೂರಕ್ಕೆ ಎಳ್ಕೊಂಡು ಹೋಗುತ್ತೆ. ಮತ್ತೊಂದು ಏನಪ್ಪ ಅಂದರೆ ಈ ಸ್ತ್ರೀ ಪುರುಷರ ಒಂದು ವ್ಯಾಮೋಹ. ಅದನ್ನು ಹೇಳ್ತಾರೆ, ಮಾನವ ದೇಹವು ಮಾಯಾ ಮೋಹವು, ಮಾಂಸ ಎಲುಬುಗಳ ಚರ್ಮದ ಚೀಲವು, ವಿಕಾರ ದೃಷ್ಟಿ ವಿನಾಶದ ಮೂಲವು, ಮನದಿ ವಿಚಾರಿಸುವಾರಂ ವಾರಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅಂದರೆ ಸ್ತ್ರೀ ಪುರುಷ ಸಂಬಂಧ ಅನ್ನತಕ್ಕಂಥ ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು. ಅದರಲ್ಲಿ ನಿಜವಾಗಿ ಏನು ತಪ್ಪಿಲ್ಲ. ಆ್ಯಡಮ್ ಆ್ಯಂಡ್ ಈವ್ ಒಟ್ಟಿಗೆ ಸೇರಿದ್ರು, ಅದು ಒರಿಜಿನಲ್ ಸಿನ್ ಅಂತಾರೆ. ಅಲ್ಲ, ಒರಿಜಿನಲ್ ಸಿನ್ ಯಾವುದು ಅಂದರೆ ಶರೀರವೇ ನಾನು ಅಂದ್ಕೊಂಡಿರೋದು ಒರಿಜಿನಲ್ ಸಿನ್, ಮೂಲಭೂತ ಅಂತ ಪಾಪ. ನಾವು ಮಾಡಿರೋದು ಶರೀರವೇ ನಾನು ಅಂದ್ಕೊಂಡೆ, ಅದೇ ಮೂಲಭೂತ ಅಂತ ಪಾಪ. ಈ ಹೆಣ್ಣು ಗಂಡಿನ ಸಂಬಂಧ ಅನ್ನತಕ್ಕ ಏನು ಪಾಪ ಅಲ್ಲ, ಅದು ಪ್ರಕೃತಿ ಸಹಜ. ಅದಕ್ಕೆ ಸಮಾಜ ಸುವ್ಯವಸ್ಥೆಗೋಸ್ಕರ ಆ ದಾಂಪತ್ಯ ಅನ್ನತಕ್ಕಂಥ ಮದುವೆ ಅನ್ನತಕ್ಕಂಥದ್ದಿದೆ, ಹೌದಾ? ಬಟ್ ಆದರೆ ಉದ್ದೇಶ ಏನಪ್ಪ? ಗೃಹಸ್ಥ ಜೀವನದ ಉದ್ದೇಶ ಏನು? ಅದೇ ಏನು 10 ದೋಷಗಳು ಇಮಾಂ ಕನ್ಯಾಂ ದಶಲೋಚ ಅಂತ ಹೇಳ್ತಾ, ಯಾತಕ್ಕೋಸ್ಕರ ಕನ್ಯಾದಾನ ಮಾಡ್ತಿದ್ದೀನಿ ಅಂದರೆ ಧಾರ್ಮಿಕ ಸಂತಾನೋತ್ಪತ್ತಿ ಅರ್ಥ. ಧಾರ್ಮಿಕವಂತ ಸಂತಾನೋತ್ಪತ್ತಿಗೋಸ್ಕರವಾಗಿ ಕನ್ಯಾದಾನ ಮಾಡ್ತಿದ್ದೀನಿ ಅಂತ ಒಂದು ಉದ್ದೇಶ. ಎರಡನೇದು ಮೋಕ್ಷಕ್ಕೆ ಅಡ್ಡಿ ಬರಲ್ಲ, ಅಂದರೆ ಮೋಕ್ಷ ಪಡೆಯತಕ್ಕಂಥದ್ದೇ ಉದ್ದೇಶ. ಗೃಹಸ್ಥ ಜೀವನ ಅನ್ನತಕ್ಕಂಥದ್ದು ಪರಸ್ಪರ ಒಬ್ಬರನ್ನೊಬ್ಬರು ಮೋಕ್ಷಕ್ಕೆ ಅಧಿಕಾರಿಗಳನ್ನಾಗಿ ಮಾಡಬೇಕು. ಡಿ ವಿ ಜಿಯವರು ಅಂತಾರೆ, ಗೃಹಸ್ಥ ಜೀವನ ಅನ್ನತಕ್ಕಂಥದ್ದು ಒಂದು ಒಲೆ ಇದ್ದಾಗೆ, ಸ್ಟವ್. ಅದು ಈ ಅಹಂಕಾರ ಮೆತ್ತಗೆ ಮಾಡಿಬಿಡುತ್ತಂತೆ. ಮನೆ ನೀವು ಯಾರಿಗ ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಎಲ್ಲದಕ್ಕೂ ಬರ್ತೀಯಲ್ಲ. ಏನೋ ನಂಗೆ ಭಾಳ ಗೊತ್ತು ಅಂದ್ಕೊಂಡಿರ್ತಾನೆ. ಹೆಂಡ್ತಿನೂ ಕೇಳಲ್ಲ, ಮಕ್ಕಳು ಕೇಳಲ್ಲ, ಯಾರೂ ಕೇಳಲ್ಲ. ನೀನು ಸುಮ್ಮನಿರು, ಎಲ್ಲದಕ್ಕೂ ಬರಬೇಡ. ಈಗ ಅನ್ನಿಸ್ಕೊಂಡು ಮೆತ್ತಗೆ ಆಗ್ಬಿಡುತ್ತೆ. ಯಾವುದು? ಅಹಂಕಾರ. ಆ ಅಹಂಕಾರ ಯಾವಾಗ ಮೆತ್ತಗಾಗುತ್ತೋ ಆಗ ನಾವು ಅಧಿಕಾರತ್ವ ಅನ್ನೋದಕ್ಕೆ ಬರುತ್ತೆ. ನಮ್ಮನ್ನು ಹೇಳ್ತಾರೆ, ಮುಲ್ಲಾ ನಸರುದ್ದೀನ್ ಹೇಳ್ತಾರೆ, ತಮಾಷೆಗೆ ಹೇಳ್ತಾರೆ ಅವರು. ಮಗಳು ಕೇಳ್ತಾಳೆ, ಅಪ್ಪ ನಾನು ಒಬ್ಬ ಹುಡುಗನ ಲವ್ ಮಾಡಿದ್ದೀನಿ, ಅವನು ಮುಸ್ಲಿಮೇ, ಆದರೆ ಅವನಿಗೆ ಕುರಾನ್ ಓದಲ್ಲ, ಅವನು ಮತ್ತು ಮಸೀದಿಗೆ ಹೋಗಲ್ಲ, ಸ್ವರ್ಗ ನರಕ ಅಂದರೆ ಒಪ್ಪಲ್ಲ, ಆ ಪ್ರವೃತ್ತಿನೇ ಇಲ್ಲ ಅವನಿಗೆ. ಅವನು ಮದುವೆ ಆಗಲೂ ಬೇಡ ಅಂತ. ಅಮ್ಮ ಅವನ್ನೇ ಮದುವೆ ಆಗು, ಮದುವೆ ಆದರೆ ಸರಿ ಹೋಗ್ತಾನೆ ಅವನು ಅಂತ. ಅದು ಹೇಗಪ್ಪ? ಕುರಾನ್ ಓದಲ್ಲ, ಮಸೀದಿಗೆ ಹೋಗಲ್ಲ, ಸ್ವರ್ಗ ನರಕ. ನಾನು ಹಾಗೆ ಇದ್ದಮ್ಮ, ಮದುವೆಗೆ ಮುಂಚೆ ನಾನು ಹಾಗೆ ಇದ್ದೆ. ಮದುವೆ ಆದಮೇಲೆ ನರಕ ಅಂದರೆ ಏನು ಅಂತ ಗೊತ್ತಾಯಿತು. ಆಮೇಲೆ ಮಸೀದಿಗೆ ಹೋಗ್ಲಿಕ್ಕೂ ಶುರು ಮಾಡಿದೆ. ಅಪ್ಪ ಏನನ್ನ ಮಾಡಿ ತಪ್ಪಿಸು ಇದನ್ನು ಅಂತ ಮಸೀದಿಗೆ ಹೋಗ್ಲಿಕ್ಕೂ ಶುರು ಮಾಡಿದೆ, ಮತ್ತು ನಮಾಜು ಮಾಡಲಿಕ್ಕೆ ಶುರು ಮಾಡಿದೆ. ದಿವಸ ಕುರಾನ್ ಓದ್ತಿದ್ದೀನಿ, ನೀನು ನೋಡ್ತೀಯಲ್ಲ, ಅಷ್ಟು ಮುಂಚೆ ಓದ್ತಿಲ್ಲ ನಾನು. ಅವನು ಅದೇ ರೀತಿ ಬದಲಾವಣೆ ಆಗ್ತಾನೆ. ಅಂದರೆ ಗೃಹಸ್ಥ ಜೀವನ ಅನ್ನತಕ್ಕಂಥದ್ದು ದೈವದ ಕಡೆಗೆ ತಿರುಗಿಸುತ್ತೆ ನಮಗೆ. ಆ ಕಷ್ಟ ಅನ್ನತಕ್ಕಂಥದ್ದು, ಅಥವಾ ವಿಪರೀತವಾದಂಥ ಭೋಗ ಅನುಭವಿಸಿದ್ವಿ, ಅನುಕೂಲವಾಗಿರ್ತಕ್ಕಂಥ ದಾಂಪತ್ಯ, ಅನುಕೂಲವಾಗಿರ್ತಕ್ಕಂಥ ಸಂಸಾರ ಅಂದಾಗ ಪುರಂದಾಸ ಥರ ದೈವದ ಕಡೆಗೆ ತಿರುಗ್ಬೋದು. ಇಲ್ಲ ವಿರೋಧ ಆದರೆ ಸಾಕ್ರೆಟೀಸ್ ಹತ್ರ ಒಬ್ಬ ಯಾರೋ ಬ್ರಹ್ಮಚಾರಿ ಬರ್ತಾರೆ, ಅಂದರೆ ಅವರು ಮದುವೆ ಆಗೋಕ್ಕೆ ಇಷ್ಟ ಇರಲ್ಲ. ಸಾಕ್ರೆಟೀಸನ್ನ ಕೇಳಿದರೆ ಅವರು ಬೇಡ ಮದುವೆ ಆಗೋದು ಅಂತಾರೆ. ಸೊ ಆ ಮಾತು ನಮ್ಮ ತಂದೆ ತಾಯಿ ಕೇಳಿಬಿಟ್ರೆ ಇವರು ಸುಮ್ಮನೆ ಆಗ್ತಾರೆ ಅಂತ ತಂದೆ ತಾಯಿನ ಕರ್ಕೊಂಡು ಆ ಹುಡುಗ ಸಾಕ್ರೆಟೀಸ್ ಹತ್ರ ಬರ್ತಾರೆ. ನಾನು ಮದುವೆ ಆಗಲೋ ಬೇಡೋ ಅನ್ನೋ ಪ್ರಶ್ನೆ ಹಾಕಿದ್ರೆ ಅವ್ರು ಹೇಳ್ತಾರೆ, ನೋಡಪ್ಪ ಮದುವೆ ಆಗೋ, ನನಗೆ ಸಿಕ್ಕಿರ್ತಕ್ಕಂಥ ಹೆಂಡತಿ ಸಿಕ್ಕಿದ್ರೆ ನೀನು ಸಾಕ್ರೆಟೀಸ್ ಆಗ್ತೀಯ. ಯಾಕೆ? ಭಾಳ ವಿರೋಧ ಹಾಕಿ ಹಿಡ್ಕೊಂಡು ಹೊಡೆಯೋಕ್ಕೂ ಸರಿ. ನನಗೆ ಸಿಕ್ಕಿರ್ತಕ್ಕಂಥ ಹೆಂಡತಿ ಸಿಕ್ಕಿದ್ರೆ ನೀನು ಸಾಕ್ರೆಟೀಸ್ ಆಗ್ತೀಯ, ಇಲ್ಲ ಅಂದರೆ ಸುಖ ಅನುಭವಿಸ್ತೀಯ, ಯಾವ ರೀತಿಯಲ್ಲೂ ನಷ್ಟ ಇಲ್ಲ, ಅದ ಕಾರಣ ಮದುವೆ ಆಗು ಅಂತಾರೆ. ಅಂದರೆ ಆ ದಾಂಪತ್ಯ ಜೀವನ ಅನ್ನತಕ್ಕಂಥದ್ದು
ಪರಸ್ಪರ ಒಬ್ಬರನ್ನೊಬ್ಬರನ್ನ ಮೋಕ್ಷಕ್ಕೆ ಅಧಿಕಾರಿಗಳನ್ನಾಗಿ ಮಾಡಬೇಕು. ಅದಕ್ಕೆ ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮಕ್ಕೆ ರೆಡಿ ಆಗಬೇಕು. ಈಗಿನ ಕಾಲಕ್ಕೆ ಎಲ್ಲಿ ಯಾವ ಪಂಡಿತರು ಇಲ್ಲ, ವಾನಪ್ರಸ್ಥಾಶ್ರಮ. ಆದ ಕಾರಣ ಆ ಪರಸ್ಪರ ಮಾನವ ದೇಹವು ಮಾಯಾ ಮೋಹವು ಮಾಂಸ ಎಲುಬುಗಳ ಚರ್ಮದ ಚೀಲವು ವಿಕಾರ ದೃಷ್ಟಿ ವಿನಾಶದ ಮೂಲವು ಮನಸ್ಸು ವಿಚಾರಿಸು ಮತ್ತೆ ಮತ್ತೆ ವಿವೇಕ ಮಾಡಬೇಕು. ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಅದನ್ನು ನಾವು ತಪ್ಪಿಸ್ಕೊಳ್ಳತಕ್ಕಂಥದ್ದು. ಮತ್ತೆ ಮತ್ತೆ ವಿವೇಕ ಮಾಡ್ತೀವಿ, ವಾರ ಮತ್ತೆ ಮತ್ತೆ ವಿವೇಕ ಅನ್ನತಕ್ಕದ್ದು ಮಾಡ್ತಾಯಿರೋ ಜೀವನದಲ್ಲಿ ಸುಖವೇ ಇದೆ ಅಂದ್ಕೊಂಡಿದ್ದೀವಿ. ಒಂದು ಸಲ ಸರಿಯಾಗಿ ಜೀವನನ ಕೂತ್ಕೊಂಡು ನಿಜವಾಗಿ ಯಾವುದಲ್ಲಿ ಎಷ್ಟು ಸುಖ ಇದೆ ಏನು ಅಂತ ಯೋಚನೆ ಮಾಡು. ಎಲ್ಲಿಂದ ಪ್ರಾರಂಭ ಆಗುತ್ತೆ? ಜಠರದಿ ದುಃಖವು, ಜನನದಿ ದುಃಖವು, ಮುಪ್ಪಿನ ದುಃಖವು, ಮರಣದ ದುಃಖವು, ನಾನಾ ರೋಗದಿ ದುಃಖವೇ ದುಃಖವು, ದುಃಖದ ಜೀವವು ಮುಕ್ತತೆಗಾಗಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಜಠರದಿ ದುಃಖವು, ತಾಯಿ ಗರ್ಭದಲ್ಲಿರಬೇಕಾದ್ರೆ ಆ ರಕ್ತ ಮಾಂಸಗಳ ಮಧ್ಯೆ ಇರಬೇಕಾದ್ರೆ ಜೀವಿ ಆವಾಗ ಅದಕ್ಕೆ ಶರೀರಕ್ಕಿನ ವಿಲಕ್ಷಣ ಅನ್ನೋ ಜ್ಞಾನ ಇರುತ್ತಂತೆ. ಹೌದಾ? ಅದು ಪ್ರಾರ್ಥನೆ ಮಾಡುತ್ತಂತೆ, ಎಷ್ಟೋ ಜನ್ಮಗಳು ಕೊಟ್ಟೆ, ಎಲ್ಲವನ್ನು ಹಾಳು ಮಾಡಿಕೊಂಡೆ. ಸೊ ಈ ಜನ್ಮ ಕೊಟ್ಟರೆ ನನಗೆ ಇನ್ನೇನು ಬೇಡ, ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ನಿನ್ನ ಸೇವೆಗೋಸ್ಕರ ಉಪಯೋಗಿಸ್ತೀನಿ, ನನಗೆ ಇನ್ನೇನು ಬೇಡ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡುತ್ತಂತೆ. ಯಾವಾಗ ಆ ಗರ್ಭದಿಂದ ಈಚೆ ಬಂದು ಆ ಯೋನಿ ದ್ವಾರದಲ್ಲಿ ಬರಬೇಕಾದ್ರೂ ಹಿಂಸೆ ಕಷ್ಟ, ಜನನದಿ ದುಃಖವು ಬಂದು ಪೃಥ್ವಿ ಸ್ಪರ್ಶ ಆದ ತಕ್ಷಣ ಆ ಗರ್ಭದಲ್ಲಿ ಮಾಡಿದಂಥ ಪ್ರಾರ್ಥನೆ ಮರ್ತು ಬಿಡುತ್ತೆ. ಎಂತಟಿ ಸಾಹಸಮೇ ಮಾಯಾ ಎಂತಟಿ ಸಾಹಸಮೇ ಅಂತಿಂತ ಕನರಾನೆ చింతల చెక్కించి ఎంతటి దుఃఖ సాగరన ముంచిತಿ ಎಂತಟಿ ಸಾಹಸಮೇ ಮಾಯಾ ಎಂತಟಿ ಸಾಹಸ. ಆ ಗರ್ಭದಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥ ಜೀವಿಗೆ ಇಲ್ಲಿ ಆ ಮಾಯೆ ಅನ್ನತಕ್ಕ ಎಲ್ಲ ಮರೆಸ್ಬಿಡುತ್ತೆ. ದೇಹ ವಿಲಕ್ಷಣ ಚಿನ್ಮಯೊಡಗು ನಾಕು ದೇಹಮೇ ನೇನನಿ ಮೋಹಮು ಚುಪ್ಪಿತೀವಿ ಎಂತಟಿ ಸಾಹಸ. ದೇಹ ವಿಲಕ್ಷಣವಾಗಿರ್ತಕ್ಕಂಥ ಸ್ವರೂಪ ಗರ್ಭದಲ್ಲಿ ದೇಹಕ್ಕಿನ ವಿಲಕ್ಷಣ ಗೊತ್ತಿತ್ತು, ಬಟ್ ಅದು ಇಲ್ಲಿ ಬಂದ ತಕ್ಷಣ ಮರೆಸ್ಬಿಟ್ಟಮ್ಮ, ಎಂಥ ಸಾಹಸ ನಿಂದು ಅಂತಾರೆ. ಹೌದಾ? ಸರಿ, ಗರ್ಭದಲ್ಲಿರಬೇಕಾದ್ರೆ ದುಃಖ, ಆ ಯೋನಿ ದ್ವಾರದ ಈಚೆ ಬರಬೇಕಾದ್ರೆ ದುಃಖ. ಹೌದಾ? ಜಠರದ ದುಃಖವು, ಜನನದ ದುಃಖವು. ಇಲ್ಲಿ ಬಂದಮೇಲೆ ಈಗಿನ ಕಾಲಕ್ಕೆ, ಹೌದಾ, ಯಾವುದೋ LKG UKG ಅಂತಿತ್ತು, ಇವಾಗ ಇನ್ನೊಂದು ಯಾವುದೋ PKG ಅಂತ ಒಂದಿದೆ ಕೆಲವು ಕಡೆ. ಅಂದರೆ LKG ಮುಂಚೆ ಇನ್ನೊಂದು PKG. ಇವಾಗ ಈ LKG UKG PKGಗೆಲ್ಲ 10 kg ಪುಸ್ತಕ ಹೊತ್ಕೊಂಡು ಹೋಗ್ಬೇಕಾದ್ರೆ ಏನು ಜೀವನ ಅದು? ಏನು ಯಾಕೆ ಹುಟ್ಟಬೇಕು? ಜಾಲಹಳ್ಳಿ, ಬ್ಯಾಂಗ್ಳೂರಲ್ಲಿ ಜಾಲಹಳ್ಳಿ ಅಂತಿದೆ, ಅಲ್ಲಿ ಮಿಲ್ಟ್ರಿ ಕ್ಯಾಂಪೆಲ್ಲ ಇರುತ್ತೆ. ಅಲ್ಲಿ ಇವಾಗ ಮತ್ತಿಕೆರ ಅಂತ ಒಂದು ದೊಡ್ಡ ಎಕ್ಸ್ಟೆನ್ಷನ್ ಆಗಿದೆ. ಪೂರ್ವದಲ್ಲಿ ಅಷ್ಟು ಇರಲಿಲ್ಲ. ಅದು ರಶ್ ಇರೋದು BTS ಬಸ್ಗೆ. ಒಂದು ಸಲ ಮಿಲ್ಟ್ರಿಯವರು ಮತ್ತು ಜನಗಳೆಲ್ಲ ಹತ್ತಿದ್ದಾರೆ. ಒಬ್ಬ ಹುಡುಗ ಸ್ಕೂಲ್ಗೆ ಹೋಗತಕ್ಕಂಥ ಹುಡುಗ ಕೆಳಗೆ ಬಿದ್ದುಬಿಟ್ಟಿಯಾನೆ. ಅವನ ಮೇಲೆ ಕಾಲಿಟ್ಕೊಂಡು ಎಲ್ಲ ಹತ್ಬಿಟ್ಟಿದ್ದಾರೆ. ಬಸ್ ಹೊರಟೋಯ್ತು, ಹುಡುಗ ಸತ್ತು ಬಿದ್ದಿದ್ದ. ಆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಒಬ್ಬರಿದ್ದು ಗೋಲ್ಡಾ ಮೈರ್ ಅಂತ, ಆಕೆ ಒಂದು ಸಲ ಚಿಲ್ಡ್ರನ್ಸ್ ಡೇ ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಈ ಜಗತ್ತಲ್ಲಿ ಹುಟ್ಟಲೇಬಾರ್ದು, ಹುಟ್ಟಿ ಏನು ಪ್ರಯೋಜನ. ಎಸ್ಪೆಷಲಿ ಇಸ್ರೇಲಲ್ಲಿ ಯಾವಾಗ ಯುದ್ಧ ಮಾಡಿಸ್ತಾರೆ ಈ ಅಮೇರಿಕಾದವರು, ಅರಬ್ ಕಂಟ್ರೀಸ್ ಸಪೋರ್ಟ್ ಮಾಡೋದು, ಯುದ್ಧ ಮಾಡಿಸೋದು, ಮತ್ತು ಇಸ್ರೇಲ್ ಸಪೋರ್ಟ್ ಮಾಡೋದು, ಅವ್ರ ಮೇಲೆ ಯುದ್ಧ ಮಾಡಿಸೋದು, ಈ ಥರಲ್ಲೇ ಮಾಡ್ತಲೇ ಇರ್ತಾರೆ ಇವರು. ಸೊ ಈ ಯುದ್ಧದಲ್ಲೇ ಒದ್ದಾಡೋಕ್ಕೆ ಯಾತಕ್ಕೋಸ್ಕರ ಹುಟ್ಟಬೇಕು? ಸೊ 10 kg ಪುಸ್ತಕ ಹೊತ್ಕೊಂಡು LKG UKG ಹೋಗ್ಬೇಕಾದ್ರೆ ಕಷ್ಟ. ಅದು ಎಲ್ಲಿನ ತನಕ ಮತ್ತು PG ಮಾಡೋ ತನಕ ಒತ್ತಲಾಟ. ಸೊ PG ಮಾಡಿದ್ಮೇಲೆ ಕೆಲಸ ಸಿಗೋಲ್ಲ. ಕೆಲಸ ಸಿಕ್ತು, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹೌದಾ? ಈ ಮಧ್ಯೆ ನಾನಾ ರೋಗದ ದುಃಖವೇ ದುಃಖವು, ಜಠರ ದುಃಖ, ಜನನ ದುಃಖ, ಮತ್ತು ಮುಪ್ಪಿನ ದುಃಖ, ಮರಣದ ದುಃಖ, ನಾನಾ ರೋಗದ ದುಃಖವೇ ದುಃಖವು. ಇನ್ನು ಆನಂದವಾಗಿರೋದು ಯಾವಾಗಪ್ಪ?
ನಾವು ದುಃಖೀ ಅಂತ ಜೀವನ ಮಾಡ್ತಿರ್ತೀವಿ. ಯಾವುದೋ ಒಂದು ಕ್ಷಣ ಸುಖ ಅನ್ನೋ ಅಷ್ಟೊತ್ತಿಗೆ ಮತ್ತೆ ಶುರುವಾಗುತ್ತೆ. ಆ ಕ್ಷಣಿಕವಾಗಿರ್ತಕ್ಕಂಥ ಸುಖ ಏನು ಹೇಳ್ತೀವೋ ಅದು ನಿಜವಾದ ಸುಖ ಅಲ್ಲ, ದುಃಖದ ಹೇತು. ಮಿಡಿಚೇಪೆ ಕಾಯಿಗಳ ತಡಬಡದೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು, ಬಿಡುತ್ತಿರೋ ನೋವಾಗ ಸುಖವೀಗಲೆನ್ನುವುದು, ಒಡವಿಗಿದೆ ಭೋಗವಿದೆ ಮಂಕುತಿಮ್ಮ ಅಂತಾರೆ. ಅಂದರೆ ಅವ್ರ ಕಾಲಕ್ಕೆ ಆ ಸೀಬೆಕಾಯಿ ತಿನ್ನೋರು, ಹೌದಾ? ಈಗಿನ ಕಾಲಕ್ಕೆ ಅದೆಂಥದ್ದು ಮೋರಿ ಪೂರಿ, ಅದು ಮೋರಿ ಪಾನಿಪುರಿ ಮೋರಿ ಪಾನಿನೇ ಅದು. ಅದನ್ನು ಹಾಕ್ಕೊಡ್ತಾನೆ, ಏನು ರುಚಿನೋ ಮೋರಿ ಪೂರಿ. ಆಮೇಲೆ ಗೂಬೆ ಮಂಚೂರಿ ತಿಂತೀವಿ, ಹೌದಾ? ನೀವು ನೋಡಿ ಬೇಕಾದ್ರೆ ಜನಗಳಿಗೆ ಬೆಳಿಗ್ಗೆ ಎದ್ದು ನಿಂಬೆಹಣ್ಣು ಜೇನುತುಪ್ಪ ತೊಗೊಳ್ಳಿ, ಆರೋಗ್ಯ ಚೆನ್ನಾಗಿರುತ್ತೆ. ಅಂದರೆ ಸ್ವಾಮೀಜಿ ನಿಂಬೆಹಣ್ಣು ಅದು ಶೀತ ಮಾಡುತ್ತೆ ಏನೋ, ಜೇನುತುಪ್ಪ ಉಷ್ಣ ಮಾಡುತ್ತೆ, ಸರಿ ಹೋಗಲ್ಲ, ಹೋಗಲಿ ಬಿಡಿ, ಅದು ಬಿಟ್ಬಿಡಿ. ರಾಗಿ ಅಂಬಲಿ ತೊಗೊಳ್ಳಿ, ಅದು ಅಷ್ಟೇ ಸ್ವಾಮೀಜಿ, ರಾಗಿ ಅಂಬಲಿ ತೊಗೊಂಡು ಶೀತ ಮಾಡುತ್ತೆ, ಅದು ಬೇಡ. ಮತ್ತು ಎಲ್ಲದಕ್ಕೂ ನಾವು ಕಂಡಿಟ್ಕೊಂಡಿರ್ತಾರೆ. ಸೊ ಈ ಮೋರಿ ಪೂರಿಗೆ ಏನಿಲ್ಲ ನೋಡಿ, ಏನು ಹೇಳಲ್ಲ. ಮೋರಿ ಪೂರಿ ಮತ್ತು ಗೋಬಿ ಮಂಚೂರಿ ಮತ್ತು ಈ ಮಸಾಲೆ ದೋಸೆ ಇವಕ್ಕೆಲ್ಲ ಏನು ಹೇಳಲ್ಲ. ಇಂಥವೇನೋ ಹೇಳಿದ್ರೆ ಎಲ್ಲದಕ್ಕೂ ನಾವು ಕಂಡಿಟ್ಕೊಂಡಿರ್ತಾರೆ. ಅಂದಾಗೆ ನಾವು ನಾನಾ ರೋಗದ ದುಃಖವೇ ದುಃಖವು, ಮಿಡಿಚೇಪೆ ಕಾಯಿಗಳ ತಡಬಡದೆ ನುಂಗುವುದು, ಏನೋ ತಿಂತೀವಿ, ಅದಾ? ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯೋದು. ಅವ್ರ ಕಾಲಕ್ಕೆ ಹೊಟ್ಟೆನಲ್ಲಿ ಏನನ್ನ ಸಂಕಟ ಅದು ತಿಂದ್ಬಿಟ್ಟು ಹರಳೆಣ್ಣೆ ಕುಡಿಯೋರು. ಇವಾಗ ಹಾಗಿಲ್ಲ, ಒಂದು ಕ್ಯಾಪ್ಸಲ್ ಹಾಕ್ಕೊಡ್ತೀವಿ, 12 ರೂಪಾಯಿ ಕ್ಯಾಪ್ಸಲ್ ಒಂದು ಹಾಕ್ಕೊಳ್ತೀವಿ, ಹೌದಾ? ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. ಬೆಳಿಗ್ಗೆ ಮಾಡಿದ್ದೇನೋ ಇದೆಯೇನೋ ನಾನು ಮತ್ತೆ ತಿನ್ನೋಕ್ಕೆ ಶುರು ಮಾಡ್ತೀವಿ. ಆ ತಿನ್ನತಕ್ಕಂಥ ಸಮಯದಲ್ಲಿ ಏನು ರುಚಿ ಕಾಣಿಸ್ತೋ, ಆ ರುಚಿಯ ಸುಖ ಏನು ಅನುಭವಿಸೋದ್ವೋ ಅದು ಮತ್ತೆ ನಿಜವಾದ ಸುಖನೋ ಅಥವಾ ಹೊಟ್ಟೆ ನೋವಿಗೆ ಕಾರಣನೋ. ಇದೇ ರೀತಿ ನೀವು ಯಾವ ಇಂದ್ರಿಯ ಸುಖ ಆದರೂ ನೋಡಿ, ಮತ್ತೊಂದು ಸಮಸ್ಯೆ ತಂದು ಕೊಟ್ಟಿಲ್ಲ ಅನ್ನತಕ್ಕ ನಿಲ್ಲವೇ ಇಲ್ಲ. ಏನೋ ಒಂದು ಸಮಸ್ಯೆ ತರುತ್ತದೆ. ಆದ ಕಾರಣ ಆದಷ್ಟು ವಿವೇಕ ಮಾಡಿಕೊಂಡು ಆ ಭೌತಿಕ ಸಂಪತ್ತು ಮತ್ತು ಈ ಸ್ತ್ರೀ ಪುರುಷ ಸಂಬಂಧದಲ್ಲಿ ಮತ್ತು ಈ ಗರ್ಭದಿಂದ ಪ್ರಾರಂಭ ಆಗುತ್ತೆ ದುಃಖ ಅನ್ನತಕ್ಕಂಥದ್ದು. ಸೊ ಎಲ್ಲ ಕಡೆಯೂ ನಮಗೆ ವಿವೇಕ ಮಾಡಲ್ಲ. ದುಡ್ಡಿದ್ದರೆ ಆನಂದ ಸುಖ ಅಂತೀವಿ. ವಿವೇಕ ಮಾಡಿ, ಎಷ್ಟು ದುಡ್ಡಿದ್ರೆ ಎಷ್ಟು ಆನಂದ ಲೆಕ್ಕ ಮಾಡಿ ಹೇಳಿ ನೋಡೋಣ. 1 ಲಕ್ಷ ರೂಪಾಯಿ ಇದ್ದರೆ ಇಷ್ಟು ಆನಂದ, 2 ಲಕ್ಷ ಇದ್ದರೆ ಇಷ್ಟು ಆನಂದ, 3 ಲಕ್ಷ ಇದ್ದರೆ ಇನ್ನೂ ಆನಂದ ಅಂತ ಇದೆ. ಈ ಲಕ್ಷ ಕೋಟಿ ಜಾಸ್ತಿ ಆದಾಗ ಈ ಆನಂದ ಜಾಸ್ತಿ, ಸುಖ ಜಾಸ್ತಿ ಆಗ್ತಿರುತ್ತೋ ಇಲ್ಲ ಸಮಸ್ಯೆನೇ ಜಾಸ್ತಿ ಆಗುತ್ತೋ? ಗಂಡು ಮಕ್ಕಳಿದ್ದರೆ ಸುಖ. ಈ ಸಮಾಜದಲ್ಲಿ ಇವೆಲ್ಲ ಅದು ಹೋಗೋದೇ ಇಲ್ಲ. ಮಗನಿಂದ ಗತಿಯುಂಟೆ ಜಗದಿ ನಿಗಮಾರ್ಥ ತತ್ವ ವಿಚಾರದಿಂದಲ್ಲದೆ ಮಗನಿಂದ ಗತಿಯುಂಟೆ. ಗಂಡು ಮಕ್ಕಳಿದ್ರೆ ಆನಂದ ಅಂತಾರೆ, ಹೌದಾ? ನಾನು ಪೂರ್ವದಲ್ಲಿ ಕೇಳ್ತಿದ್ದೆ, ವಂಶ ಉದ್ಧಾರ ಆಗಬೇಕು ಅಂತೀರಾ? ಯಾಕೆ ಉದ್ಧಾರ ಆಗಬೇಕು? ನಮ್ಮ ತಾತ ಗೋಳಾಡ್ತಿದ್ದ. ತಾತ ನಮ್ಮ ಅಪ್ಪನ ಬಿಟ್ಟು ಹೋದ ಗೋಳಾಡೋಕ್ಕೆ. ಈಗ ನಮ್ಮಪ್ಪ ನನ್ನ ಬಿಟ್ಟು ಹೋಗ್ತಾನೆ ಗೋಳಾಡೋಕ್ಕೆ. ಈ ಗೋಳಾಡಲಿಕ್ಕೋಸ್ಕರ ವಂಶ ಉದ್ಧಾರ ಆಗಬೇಕು? ನಾವು ಯಾವ ರೀತಿ ಆನಂದವಾಗಿ ಜೀವನ ಮಾಡೋದು ಅನ್ನೋದು ಕಲ್ತಿರ್ಬೇಕು. ಮತ್ತು ಮಕ್ಕಳಿಗೂ ಅದೇ ರೀತಿ ತಯಾರು ಮಾಡಬೇಕು. ಮೊದಲ ಸಹ ಮಕ್ಕಳನ್ನ ಬೆಳೆಸಬೇಕು. ಮೊದಲ ಸಹ ಮದುವೆ ಆಗಬೇಕಾದ್ರೆ ಕಂಡೀಷನ್ ಆಗ್ತಾಳಂತೆ. ಏನಂತ? ನನ್ನ ಗರ್ಭದಲ್ಲಿ ಬರತಕ್ಕಂಥ ಮಕ್ಕಳನ್ನ ಮತ್ತೊಂದು ಗರ್ಭಕ್ಕೆ ಹೋಗಬಾರ್ದು ಅವರು, ಆ ರೀತಿ ಬೆಳೆಸ್ತೀನಿ ಅಂತ. ಆ ರಾಜನಿಗೂ ಏನು ಅರ್ಥ ಆಯಿತೋ ಅವ್ರ ತಂದೆಗೂ ಏನು ಅರ್ಥ ಆಯಿತೋ ಅದೇನಮ್ಮ ನಿನ್ನ ಕತೆ, ಅದೇ ನಾವು ಒಪ್ಕೊಳ್ತೀವಿ ಆ ಕಂಡೀಷನ್ಗೆ, ನೀನು ಮದುವೆ ಆಗು ಅಂದರು. ಸರಿ, ಕಂಡೀಷನ್ಗೆ ಒಪ್ಕೊಂಡು ಅವ್ರಿಗೇನು ಅರ್ಥ ಆಗಲಿಲ್ಲ ಕಂಡೀಷನ್ ಏನು ಹೇಳ್ತಾಳೆ ಅಂತ. ನನ್ನ ಗರ್ಭದಲ್ಲಿ ಬರತಕ್ಕಂಥ ಮಕ್ಕಳು ಇನ್ನೊಂದು ಗರ್ಭಕ್ಕೆ ಹೋಗಬಾರ್ದು,
ಆ ರೀತಿ ಬೆಳೆಸ್ತೀನಿ ಅಂದರು. ಅದು ಏನು ನಿನ್ನ ತಲೆನೋ ಮಾಡ್ಕೊ ಅಂದರು. 3 ಜನ ಗಂಡು ಮಕ್ಕಳಾದರೆ ಅವ್ರನ್ನೆಲ್ಲ ಯಾವ ರೀತಿ ಬೆಳೆಸೋಳು? ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸ್ವಪ್ನಮಾಯ ಪರಿವರ್ಜಿತೋಸಿ. ಶುದ್ಧ ಸ್ವರೂಪ, ಯಾವುದು ಕಂಟಿಲ್ಲದೆ ನಿರಂಜನ ಸ್ವರೂಪ. ಸ್ವಪ್ನಮಾಯ ಪರಿವರ್ಜಿತೋಸಿ, ಈ ಸ್ವಪ್ನ ಅನ್ನತಕ್ಕಂಥ ಪ್ರಪಂಚ ನಿಮಗೆ ಯಾವ ರೀತಿಯೂ ಅಂಟ್ಕೊಂಡಿಲ್ಲ. ಈ ರೀತಿ ಹೇಳಿ ಹೇಳಿ ಅವ್ರು 19-20 ವಯಸ್ಸು ಬರೋ ಅಷ್ಟೊತ್ತಿಗೆ ಸನ್ಯಾಸಿಗಳ ಹೊಟ್ಟೋಗರು. ಇನ್ಯಾಕೆ ಆನಂದವಾಗಿರ್ತೀವಿ, ಇನ್ಯಾಕೆ ಬೇಕು ಈ ರಾಮಾಯಣ ಅಂತ. ಆ ರೀತಿ ಬೆಳೆಸಿದ್ರೆ ವಂಶ ಬೆಳೆದರೂ ಪರವಾಗಿಲ್ಲ. ಹೌದಾ? ನಾವು ಸುಮ್ಮನೆ ಗೋಳಾಡೋಕ್ಕೋಸ್ಕರ ಯಾಕೆ ಬೆಳಿಬೇಕು? ಆದ ಕಾರಣ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಜೀವನ ಮಾಡಬೇಕು. ಹುಟ್ಟಿದ ಮೇಲೆ ಪ್ರಾರಬ್ಧ ಪ್ರಕಾರ ಜೀವನ ಅನ್ನತಕ್ಕ ನಡೆಯುತ್ತೆ. ವಿವೇಕ ಮಾಡಿಕೊಂಡು ಆ ವೈರಾಗ್ಯ ಬುದ್ಧಿಯಿಂದ ಮತ್ತೆ ಪರಮಾತ್ಮನ ಚಿಂತನೆಗೆ ಹೊರಡಬೇಕು. ಮೋಹ ಮದ ಆಸೆ ಅನ್ನತಕ್ಕಂಥದ್ದೇ ಅಡ್ಡಿ ಪರಮಾತ್ಮನ ಕಡೆಗೆ ಹೋಗಲಿಕ್ಕೆ. ಹೌದಾ? ಆದ ಕಾರಣ ಗಂಡು ಮಕ್ಕಳಿದ್ದ ಆನಂದ. ಒಂದು ಗಂಡು ಮಗು ಇರತಕ್ಕಂಥ ಇಷ್ಟಕ್ಕೆ ಮುಂಚೆ ದುಡ್ಡಿನ ನೋಡಿದ್ವಿ, ಎಷ್ಟು ದುಡ್ಡಿದೆ ಎಷ್ಟು ಆನಂದ. ಒಂದು ಗಂಡು ಮಗು ಇರತಕ್ಕಂಥ ಮನೆಯಲ್ಲಿ ಆನಂದ ಕಮ್ಮಿ ಇದೆ. 2 ಗಂಡು ಮಕ್ಕಳಿರೋ ಮನೆಯಲ್ಲಿ ಆನಂದ ಡಬಲ್ ಇದೆ. 3 ಜನ ಇರೋ ಮನೆಯಲ್ಲಿ ಒಬ್ಬೊಬ್ಬ ಆನಂದ. 4 ಜನ ಗಂಡು ಮಕ್ಕಳಿರೋ ಮನೆಯಲ್ಲಿ ಆ ಮನೆ ಮುಂದೆ ತುಂಬ ಆನಂದನೇ. ಈ ರೀತಿಯನ್ನು ನೋಡ್ತೀವಿ ನಾವು. ಮತ್ತು ಇದರಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಒಬ್ಬ ಸೊಸೆ ಮನೆಗೆ ಬಂದಳು, ಎಷ್ಟು ಆನಂದ ತಂದು. 2ನೇ ಹಾಕಿ ಬಂದಳು, ಎಷ್ಟು ಆನಂದ ಜಾಸ್ತಿ ಆಯಿತು. 3ನೇ ಹಾಕಿ ಬಂದಳು. ಈ ಥರ ಒಬ್ಬೊಬ್ರಿಗೂ ಮದುವೆ ಮಾಡಿ ಒಬ್ಬೊಬ್ರು ಬರ್ತಿದ್ರೆ ಕುರುಕ್ಷೇತ್ರ ಜಾಸ್ತಿ ಆಗುತ್ತೋ ಆನಂದ ಜಾಸ್ತಿ ಆಗುತ್ತೋ? ಮತ್ತು ಯಾವುದಲ್ಲಿದೆ ಆನಂದ? ಯಾರಲ್ಲಿದೆ? ನಾವೇನು ಮಾಡಿದ್ದೀವಿ ಅಂದರೆ, ಯಾವುದನ್ನು ಆನಂದ ಪ್ರಾಪ್ತಿ ನಾವು ಸುಖ ಆನಂದ ಸಂತೋಷ ಅನ್ನಿಸ್ದಾಗ ಅದು ಎಲ್ಲಿಂದ ಬಂತು ಅಂತ ವಿವೇಕ ಮಾಡಲಿಲ್ಲ. ಹೌದಾ? ವಿವೇಕ ಮಾಡಿದಿರ ಆ ವಸ್ತುವಿಂದ ಬಂತು ಅಂದ್ಕೊಂಡ್ಬಿಡ್ತೀವಿ ನಾವು. ನೀವು ನೋಡಿ ಬೇಕಾದ್ರೆ ಯಾವುದನ್ನು ಒಂದು ಆನಂದನ ಅನುಭವಿಸಿದ್ರಿ, ನೆಮ್ಮದಿ ಒಂದು ಕ್ಷಣ ನೆಮ್ಮದಿ ಅನುಭವಿಸಿದ್ರಿ ಅಂದರೆ ಅದು ಎಲ್ಲಿಂದ ಬಂತು ಅಂತ ಸ್ವಲ್ಪ ಹುಡುಕಿ. ಈ ಲೌಕಿಕದ ವಿಷಯ ಆನಂದಗಳೆಲ್ಲ ಅಲ್ಲಿ ಅದೇ ಥರನೇ. ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರವಾಗಿ ಈ ದೃಷ್ಟಾಂತ ತೊಗೊಳ್ತೀನಿ. ನೀವು ತಿರುಪ್ತಿಗೆ ಹೋಗ್ತೀರಾ, ಹೌದಾ? ಭಾಳಷ್ಟು ಶ್ರಮ ತೊಗೊಂಡು ಹೋಗ್ತೀರಾ, ಅಲ್ಲಿ ಕಂಕಣ ಕಟ್ಟಿಸ್ಕೊಳ್ತೀರ, ಮತ್ತು ಕೆಳಗೆ ತಿರುಪ್ತಿ ಎಲ್ಲ ಓಡಾಡಿಕೊಂಡು ಮತ್ತೆ ವೈಕುಂಠ ದ್ವಾರದಲ್ಲಿ ಹೋಗಿ ನಿಲ್ತೀರ. 6 ಗಂಟೆಗಳ ಕಾಲ ನಿಂತಿದ್ದೀರ, ಹೌದಾ? ಮತ್ತು ಗರ್ಭಗುಡಿ ಹತ್ರ ಹೋಗೋ ಅಷ್ಟೊತ್ತಿಗೆ ತಳ್ತಾರೆ, ಜರಗಂಡಿ 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 ಅಂತ. ಹೌದಾ? ನಾನೊಂದು ಸಲ ಕೇಳಿದೆ, ಯಾಕೆ ಆ ಥರ ತಳ್ತೀರಾ? ಎಕ್ಸಿಕ್ಯೂಟಿವ್ ಆಫೀಸರ್ ಕೇಳಿದೆ. ಪರಮಾರ್ಥ ಚಿಂತಾಮಣಿ ಗ್ರಂಥ ರಿಲೀಸ್ ಮಾಡಬೇಕಾದ್ರೆ ಆ ಥರ ಯಾಕೆ ತಳ್ತಾರೆ? ಪಾಪ ಅಷ್ಟು ಕಷ್ಟಪಟ್ಕೊಂಬಂತಿರ್ತಾರೆ, ನೋಡ್ಕೊಂಡು ಹೋಗ್ಬೋದಲ್ಲ ನಿಧಾನವಾಗಿ ಅಂತ. ಅಯ್ಯೋ ಸ್ವಾಮೀಜಿ ಹಾಗಾಗಲ್ಲ, ಜನಗಳಿಗೆ ತಳ್ದಿರ ಇದ್ದರೆ ನಿಂತೇ ಬಿಡ್ತಾರೆ. ಹೌದು, ಜನನೂ ಹಾಗೆ ಬರ್ತಾರೆ ಜನ ಹಿಂದುಗಡೆ, ನಾವು ಮುಂದಕ್ಕೆ ಹೋಗೋಣ ಅನ್ನೋದೇ ಇಲ್ಲ. ಮಕ್ಳಿಗೆ ನಮಸ್ಕಾರ ಮಾಡಿಸ್ಕೊಂಡು ಅಳಿಗೂ ನಮಸ್ಕಾರ ಮಾಡಿಸ್ಕೊಂಡು ಇದ್ದೇ ಇರ್ತಾರೆ ಅಲ್ಲೇ. ಅದಕ್ಕೆ ಅವರು ಜರಗಂಡಿ 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 ಅಂತಾರೆ. ಇವಾಗ ನಮ್ಗೆ ಅಲ್ಲಿ ಗರ್ಭಗುಡಿ ಹತ್ತಿರಕ್ಕೆ ಹೋದ ತಕ್ಷಣ ಅನಿಸುತ್ತೆ ಭಾಳ ಅಲ್ಪ ಸಮಯ ಇದೆ ದರ್ಶನ ಮಾಡಲಿಕ್ಕೆ. ಎಷ್ಟಪ್ಪ ದರ್ಶನ ಮಾಡಿಸ್ತಾರೆ ಅಂದರೆ, ಎಷ್ಟು ಸಮಯ ಕೊಡ್ತಾರೋ ಒಬ್ಬನಿಗೆ ಅಂದರೆ 0.071 ಸೆಕೆಂಡ್. 0.71 ಸೆಕೆಂಡು ಅಂದರೆ 1 ಸೆಕೆಂಡು ಪೂರ ನೋಡೋಕ್ಕಾಗಲ್ಲ. ಅವನು ಹತ್ತಿರ 3/4 ಸೆಕೆಂಡು ದರ್ಶನ ಮಾಡ್ಬೋದು. ಅಂಥದ್ದಲ್ಲಿ ನಾವು ದರ್ಶನ ಮಾಡೋಕ್ಕದು ಏನು ಮಾಡ್ತೀವಿ ಹೇಳಿ? ಕಣ್ಣು ಮುಚ್ಕೊಳ್ತೀವಿ. ಈ ಮೂರ್ಖ ನೀನು ಹೋಗಿದ್ದೆ ಯಾಕೆ ದರ್ಶನ ಮಾಡಲಿಕ್ಕೆ? ದರ್ಶನ ಮಾಡತಕ್ಕಂಥ ಸಮಯ ಅದನ್ನು 3/4 ಸೆಕೆಂಡ್ ಒಳಗೆ ದರ್ಶನ ಮಾಡಬೇಕು ಅನ್ನೋದು ಇದೆ. ಅಂಥ ಸಮಯದಲ್ಲಿ ಯಾಕೆ ಕಣ್ಣು ಮುಚ್ಕೊಂಡೆ ಅಂದರೆ, ಅದೇನು ದರ್ಶನ ಮಾಡ್ತೀವೋ ಅದು ಒಳಗಡೆನೇ ಮಾಡ್ತೀವೋ ಹೊರತು ಹೊರಗಡೆ ಅಲ್ಲ. ದೈವ ದರ್ಶನ ಅಂತ ಹೊರಗಡೆ ಆಗೋಲ್ಲ. ನಾವು ಅಂತರ್ಮುಖವಾಗಲಿಕ್ಕೆ ಅದೊಂದು ನಿಮಿತ್ತ, ಹೌದಾ? ಅಷ್ಟೇ ಅಲ್ಲ, ಆ ದರ್ಶನ ಮಾಡಿದಾಗ ಏನು ಒಂದು ನೆಮ್ಮದಿ ಶಾಂತಿಯ ಒಂದು 3/4 ಸೆಕೆಂಡ್ ಒಳಗೆ ಕಾಣ್ತಾ ನನಗೆ, ಅದು ಒಳಗಡೆನೇ ಇದೆಯೋ ಹೊರತು ಹೊರಗಡೆ ಇಲ್ಲ. ಇದೇ ರೀತಿ ಯಾವುದೇ ಇಂದ್ರಿಯ ಸುಖ ನೀವು ತಗೊಳ್ಳಿ, ಹೌದಾ?
ನಾವು ಮೊಟ್ಟ ಮೊದಲು ಆ ವಿಷಯದೊಳಗೆ ಹೋಗ್ತೀವಿ. ಯಾವಾಗ ಅದು ಬೇಕು ಅಂದ್ಕೊಳ್ತೀವೋ ಆ ವಿಷಯದಲ್ಲಿ ಹೋಗಿ ಕೂತ್ಕೊಳ್ತೀವಿ. ಅದು ಪ್ರಾಪ್ತಿ ಆದಾಗ ನನ್ನಲ್ಲಿ ನಾನು ವಾಪಸ್ ಬಂದುಬಿಡ್ತೀನಿ. ವಾಪಸ್ ಬಂದಾಗ ಆನಂದ ಕಾಣುತ್ತೆ. ಇದನ್ನು ನಾವು ಹೊರಗಡೆ ಇದೆ ಅಂದ್ಕೊಳ್ತೀವಿ. ಗಂಡು ಮಕ್ಕಳಲ್ಲಿದೆ, ದುಡ್ಡಲ್ಲಿದೆ, ಅಲ್ಲಿದೆ. ಮಕ್ಕಳಿದ್ರೆ ಈ 4 ಜನ ಮಕ್ಕಳಿರ್ಬೇಕಂತಾರೆ. ಅದೇ ಕೀರ್ತನದಲ್ಲಿ ದಾಸರು ಸತ್ಯನೊಬ್ಬ ಮಗ, ಶಾಂತನೊಬ್ಬ ಮಗ, ದುರ್ವೃತ್ತಿ ನಿಗ್ರಹನೊಬ್ಬ, ಸಮಚಿತ್ತನೊಬ್ಬ, ಉತ್ತಮರಿಗೆ 4 ಮಕ್ಕಳಿದ್ದ ಮೇಲೆ, ಉತ್ತಮರಿಗೆ 4 ಮಕ್ಕಳಿದ್ದ ಮೇಲೆ, ಹೆತ್ತರೇನು ಇನ್ನು ಹೆರೆದಿದ್ದರೇನು. ಈ 4 ಜನ ಮಕ್ಕಳಿರ್ಬೇಕು. ಸತ್ಯನೊಬ್ಬ ಮಗ, ನಾನು ನನ್ನ ಪ್ರಪಂಚ ಅಂತ ಜೀವನ ಮಾಡ್ತಾಯಿದ್ದೀನಿ, ಇದು ನಿಜ ಸತ್ಯ ಏನು ಅದನ್ನು ತಿಳ್ಕೊಂಡಿರ್ಬೇಕು. ಅದನ್ನು ತಿಳ್ಕೊಂಡ್ರೆ ಶಾಂತವಾಗಿರ್ತೀವಿ. ಶಾಂತನೊಬ್ಬ ಮಗ. ದುರ್ವೃತ್ತಿ ಇವು ತಿಳ್ಕೊಬೇಕಾದ್ರೆ ದುರ್ವೃತ್ತಿ ನಿಗ್ರಹವಾಗಿರಬೇಕು. ಅಂದರೆ ಕೆಟ್ಟ ಚಾಳಿ ಅನಾಚಾರ ಎಲ್ಲ ಬಿಟ್ಟಿರಬೇಕು. ಸಮಚಿತ್ತನೊಬ್ಬ, ಏನೇ ನಡೀಲಿ ಜೀವನದಲ್ಲಿ ಅನುಕೂಲವಾಗಿ ಬಂತು ಉಬ್ಬಿ ಹೋಗಬಾರ್ದು, ಅನಾನುಕೂಲ ಕುಗ್ಗಿ ಹೋಗಬಾರ್ದು. ಉಬ್ಬತಕ್ಕಂಥದ್ದು ಕುಗ್ಗತಕ್ಕಂಥದ್ದು ಯಾವುದು ಇಲ್ದಿರ ಸಮಾಧಾನವಾಗಿರಬೇಕು. ಈ 4 ಜನ ಮಕ್ಕಳಿದ್ದರೆ ಮಿಕ್ನದನ್ನು ಹೆತ್ತರು ಒಂದು ಹೆರೆದಿದ್ರು ಒಂದು. ಸೊ ಅಂಥ 4 ಜನ ಮಕ್ಕಳನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡೋಣ. ಓಂ ಪೂರ್ಣಮದ ಪೂರ್ಣಮದ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರತಿ ದಿವಸ 7:30ಯಿಂದ 8:30 ತನಕ ಇಲ್ಲಿ ಸಂಜೆ ಹೊತ್ತು ಪ್ರವಚನ ಕಾರ್ಯಕ್ರಮ ಇರುತ್ತೆ. ಕೇಳತಕ್ಕಂಥ ಅಭ್ಯಾಸ ಮಾಡ್ಕೊಳ್ಳಿ. ನಿರಂತರ ಪುಣ್ಯ ನಿಮಗೆ ಮನೆ ಮುಂದೆನೇ ಹೇಳತಕ್ಕಂಥವ್ರು ಆಶ್ರಮ ಎಲ್ಲ ಇದೆ, ಎಲ್ಲೂ ಹೋಗಬೇಕಾದ್ದಿಲ್ಲ. ಅದೇ ನಿರಂತರವಾಗಿ ಕೇಳತಕ್ಕಂಥ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನೂ ಆಸಕ್ತಿ ಇರತಕ್ಕಂಥವರೆಲ್ಲ ಹೇಳಿ ಹೆಚ್ಚು ಜನ ಕೇಳತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಿ. ಹರಿ ಓಂ ನಾರಾಯಣ.